ಗಾಳಿಯ ಹೊಸ ಬಾಳನುತ ಅತಿಥಿ. ಅತಿಥಿಗಳಿಲ್ಲದೆ ಸಂಭ್ರಮವಿಲ್ಲ, ಬಂಧುಗಳು ಸ್ನೇಹಿತರು ಹಿತೈಷಿಗಳಿಲ್ಲದೆ ಸೊಗಸಿಲ್ಲ. ಈ ಸುಂದರ ಸಂಭ್ರಮವನ್ನು ಸಾಕಾರಗೊಳಿಸಲು ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸುವುದು ಶಿಷ್ಟಾಚಾರ. ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ಪೊದಾರ್ ಇಂಟರ್ನ್ಯಾಷನಲ್ ಸ್ಕೂಲಿನ ಗೌರವಾನ್ವಿತ ಉಪಪ್ರಾಂಶುಪಾಲರಾದ ಶ್ರೀಮತಿ ನೇತ್ರಾ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂ ಕೇಳಿ, ತಾಂ ಕೆಲವಂ ಮಾರ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಪುಲಿಗೆರೆ ಸೋಮನಾಥ ಹೇಳುವಂತೆ ಕೆಲವು ವಿಷಯವನ್ನು ಬಲ್ಲವರಿಂದ ಕಲಿಯಬೇಕು, ಕೆಲವು ಶಾಸ್ತ್ರಗಳನ್ನು ಕೇಳುತ್ತಾ ಇನ್ನು ಕೆಲವು ವಿಷಯಗಳನ್ನು ಆಚರಿಸುವುದರಿಂದ, ಕೆಲವನ್ನು ತನ್ನ ಸ್ವಬುದ್ಧಿಯಿಂದ ಗಮನಿಸುತ್ತಾ ಮತ್ತು ಕೆಲವನ್ನು ಸಜ್ಜನರ ಸಂಘದಲ್ಲಿದ್ದು ತಿಳಿಯುತ್ತಿದ್ದರೆ ಮನುಷ್ಯ ಸರ್ವಜ್ಞನಾಗುತ್ತಾನೆ. ಹೇಗೆ ಹಲವು ಹಳ್ಳಗಳು ಅಥವಾ ನದಿಗಳು ಕೂಡಿ ಸಮುದ್ರವಾಗುವುದೋ ಹಾಗೆ ಪುಲಿಗೆರೆ ಸೋಮನಾಥನ ಈ ಅಮೂಲ್ಯ ವಚನವನ್ನು ನಮ್ಮ ಬುಗುರಿ ಪುಸ್ತಕ ಬಿಡುಗಡೆ ಸಮಾರಂಭದ ತಾತ್ಪರ್ಯವನ್ನು ದತ್ತವಾಗಿ ಅನಾವರಣ ಮಾಡುತ್ತದೆ. ಈ ವಚನ ಹೇಳುವಂತೆ ನಮ್ಮ ವಿದ್ಯಾರ್ಥಿಗಳು ಬಲ್ಲವರಿಂದ ಕಲಿತು ಅನುಭವಸ್ಥರಿಂದ ಸಿಕ್ಕ ಮಾರ್ಗದರ್ಶನವನ್ನು ಅನುಸರಿಸಿ ತಮ್ಮದೇ ಸ್ವಬುದ್ಧಿಯಿಂದ ಮನನ ಮಾಡಿ ಸಜ್ಜನರ ಒಡನಾಟದಿಂದ ಪಾಠಗಳನ್ನು ಕಲಿತು ತಮ್ಮ ಲಿಖಿತ ಕಲ್ಪನೆಗಳ ಮೂಲಕ ಒಂದು ಸುಂದರ ಪುಸ್ತಕ ರೂಪುಗೊಳಿಸಿದ್ದಾರೆ. ನಾನು ನೇತ್ರಾ ಎಚ್ ಅಪಾರ ಹರ್ಷ ಮತ್ತು ಗೌರವದಿಂದ ಈ ವಿಶೇಷ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಪ್ರತಿಯೊಬ್ಬರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಪರಮ ಪವಿತ್ರ ಕ್ಷಣದಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಬುಗುರಿ ಎಂಬ ಸಾಹಿತ್ಯ ಪ್ರಪಂಚದ ಹೊಸ ಅಧ್ಯಾಯಕ್ಕೆ ಸಾಕ್ಷಿಯಾಗುತ್ತಿರುವ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ನನಗೆ ಹೆಮ್ಮೆಯಾಗಿದೆ. ಶಕ್ತಿ, ತಾಳ್ಮೆ ಮತ್ತು ದೂರದೃಷ್ಟಿಯ ಸಮನ್ವಯವೇ ಸ್ತ್ರೀ ನಾರಿ ಶಕ್ತಿಯ ಶ್ರೇಷ್ಠ ರೂಪ. ಇಂದಿನ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಶ್ರೀಮತಿ ಶಾರದಾ ಪೂಜಾ ನಾಯಕರವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾವು ಅವರನ್ನು ಸ್ವಾಗತಿಸುತ್ತೇವೆ. ಗುರುವಿನ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳುತ್ತಾರೆ: ಪ್ರತಿಯೊಂದು ಜೀವಿಯು ಅಂತಿಮವಾಗಿ ಪರಿಪೂರ್ಣತೆ ಪಡೆಯಲೇಬೇಕು. ನಾವು ಈಗ ಏನಾಗಿದ್ದೇವೆ ಎಂಬುದಕ್ಕೆ ನಮ್ಮ ಹಿಂದಿನ ಕರ್ಮಗಳು ಹಾಗೂ ಆಲೋಚನೆಗಳೇ ಕಾರಣ. ನಾಳೆ ಏನಾಗುವೆಯೋ ಅದಕ್ಕೆ ಇಂದು ನಾವು ಏನು ಮಾಡುತ್ತೇವೆ, ಏನು ಆಲೋಚಿಸುತ್ತೇವೆ ಎಂಬುದೇ ಕಾರಣ. ಹೀಗಾಗಿ ನಾಳೆಯ ಸನ್ಮಾರ್ಗದ ಹಾದಿ ತೋರಿಸಲು ಒಬ್ಬ ಒಳ್ಳೆಯ ಗುರು ಬೇಕಾಗುತ್ತದೆ. ಇಂತಹ ಮಹಾನ್ ಗುರುಗಳ ಪಂಕ್ತಿಗೆ ತಕ್ಕವರೆಂದರೆ ನಮ್ಮ ಗೌರವಾನ್ವಿತ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್, ಪ್ರಸಿದ್ಧ ಶಿಕ್ಷಣ ತಜ್ಞರು, ಚಿಂತಕರು ಹಾಗೂ ಮುಖ್ಯ ಉಪನ್ಯಾಸಕರು. ನಿಮ್ಮ ಜ್ಞಾನಶಕ್ತಿ 100 ಜನ್ಮಗಳ ಬೆಳಕು, ನಿಮ್ಮ ಮಾತೋ ಸಾವಿರಾರು ಮೆದುಳಿಗೆ ಸ್ಫೂರ್ತಿ. ನಿಮ್ಮ ಉದಾತ್ತ ಚಿಂತನೆಗಳು ನಮ್ಮ ಮುಂದಿನ ಪೀಳಿಗೆಯ ಬೆಳವಣಿಗೆಗೆ ದಾರಿ ತೋರುತ್ತವೆ. ಸರ್, ನಿಮ್ಮ ಪ್ರೇರಣಾದಾಯಕ ಮಾತುಗಳು ಶಿಕ್ಷಕರಿಗೆ ಹೊಸ ತೊಗಟೆ, ವಿದ್ಯಾರ್ಥಿಗಳಿಗೆ ಹೊಸ ಭರವಸೆ ಮತ್ತು ನಿರ್ಧಾರ ಕೈಗೊಳ್ಳುವವರಿಗೆ ಬೆಳಕಿನ ದಾರಿಯಾಗಿವೆ. ಶಿಕ್ಷಣದ ಅರ್ಥವನ್ನು, ಶಿಕ್ಷಕರ ಧ್ಯೇಯವನ್ನು ಮತ್ತು ವಿದ್ಯಾರ್ಥಿಗಳ ಕರ್ತವ್ಯವನ್ನು ವಿವರಿಸುವ ಅವರ ಶೈಲಿ ಎಲ್ಲರಿಗೂ ಆಕರ್ಷಣೀಯ. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬುಗುರಿ ಪುಸ್ತಕಕ್ಕೆ ಸುಂದರವಾದ ಮುನ್ನುಡಿ ಬರೆದು ಈ ಸುದಿನದಂದು ನೀವು ನಮ್ಮೊಂದಿಗಿರೋದು ನಮ್ಮ ಭಾಗ್ಯವೇ ಸರಿ. ಪೊದಾರ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಸುಕೇಶ ಸರಿಗಾರ್ ಸರ್ ಅವರು ಹೂಗುಚ್ಛ ನೀಡುವುದರೊಂದಿಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಅವರನ್ನು ಸ್ವಾಗತಿಸ ತುಂಬು ಹೃದಯದ ಸ್ವಾಗತ. ಧನ್ಯವಾದಗಳು. ವಿಜ್ಞಾನ ಕಲೆ ಮೇಳವಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗದ ಸಾಲುಗಳು ನಮ್ಮ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರ ಕುರಿತು ಹೇಳಲು ತುಂಬ ಸೂಕ್ತ. ಚಂದನ ವಾಹಿನಿಯ ಥಟ್ಟಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮದ ರೂವಾರಿ, ಪ್ರಸಿದ್ಧ ಬರಹಗಾರ, ವೈದ್ಯ, ಚಿಂತಕ ಮತ್ತು ಯೋಚನಾಪರ ವಕ್ತಾರ. ಅವರು ಹೊಸ ಯುಕ್ತಿಯನ್ನು ಹಳೆ ತತ್ವದೊಡಗೂಡಿ ಋಷಿವಾಕ್ಯವನ್ನು ವಿಜ್ಞಾನವನ್ನು ಒಟ್ಟಿಗೆ ಜೋಡಿಸಿ ಜನಜೀವನದ ಅರ್ಥವನ್ನು ಹೊಸ ದೃಷ್ಟಿಕೋನದಿಂದ ತಲುಪಿಸುತ್ತಾರೆ. ಅವರ ಬರಹ, ಅವರ ವಿಸ್ತೃತವಾದ ಆಲೋಚನೆಗಳು
ಸಮಾಜಕ್ಕೆ ಹೊಸ ಬೆಳಕನ್ನು ಕೊಡುವ ಬೃಹತ್ ದೀಪಗಳಾಗಿವೆ. ಅವರ ಮಾತುಗಳಲ್ಲಿ ತತ್ವಶಾಸ್ತ್ರವಿದೆ, ವೈಜ್ಞಾನಿಕ ಚಿಂತನೆ ಇದೆ. ಶ್ರೀಯುತರು ಈ ಸುಸಂದರ್ಭದಲ್ಲಿ ನಮ್ಮ ಜೊತೆಗಿರೋದು ನಮ್ಮ ಭಾಗ್ಯವೇ ಸರಿ. ಸೊ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ಎಲ್ಲರ ಪರವಾಗಿ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ಗೌರವಪೂರ್ವಕ ಸ್ವಾಗತ. ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು ಶ್ರೀ ಸುಕೇಶ ಸರಿಗಾರ ಸರ್, ಧನ್ಯವಾದಗಳು. ನಾಯಕತ್ವವು ದಾರಿದೀಪವಾದಾಗ ವಿದ್ಯೆಯ ಬೆಳಕು ದಶದಿಕ್ಕೂ ಹರಡುತ್ತದೆ. ನಮ್ಮ ಗೌರವಾನ್ವಿತ ಶ್ರೀ ರವೀಂದ್ರ ವಂಕೇಲಾ ಸರ್, ಜನರಲ್ ಮ್ಯಾನೇಜರ್ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕರ್ನಾಟಕ ಹಬ್ 3. ಸರ್, ನಿಮ್ಮ ಸಮರ್ಥ ಆಡಳಿತ ಮತ್ತು ಶಿಕ್ಷಣದ ಮೇಲಿನ ಅಪಾರ ದೃಷ್ಟಿಕೋನದಿಂದ ನಮ್ಮ ಶಾಲೆಗಳ ಬೆಳವಣಿಗೆ ಹೊಸ ಉನ್ನತಿಯನ್ನು ತಲುಪಿದೆ. ಎಲ್ಲರ ಪರವಾಗಿ ನಾವು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತೇವೆ. ಅವಲಂಬಿಸುವುದಿಲ್ಲ, ಆದರೆ ಅವನು ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುತ್ತಾನೆ. ಆತ್ಮವಿಶ್ವಾಸ ಹೊಂದಿರುವ ನಾಯಕ ತನ್ನ ತಂಡದ ನೈತಿಕತೆಯನ್ನು ಎಂದಿಗೂ ಕಡಿಮೆ ಮಾಡುವುದಿಲ್ಲ. ಉತ್ತಮ ನಾಯಕನು ತಂಡದ ಫಲಿತಾಂಶಗಳನ್ನು ಹೊಗಳುತ್ತಾನೆ. ಕೆಟ್ಟ ಫಲಿತಾಂಶ ಬಂದಾಗ ಎಂದಿಗೂ ತಂಡವನ್ನು ದೂಷಿಸುವುದಿಲ್ಲ. ಈ ಶ್ರೇಷ್ಠ ತತ್ವವನ್ನು ನಮ್ಮ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ವಿದ್ಯಾನಗರದ ಶಿವಮೊಗ್ಗದ ಪ್ರಾಂಶುಪಾಲರಾದ ಶ್ರೀ ಸುಕೇಶ ಸರಿಗಾರ ಸರ್ ತಮ್ಮ ನಾಯಕತ್ವದ ಮೂಲಕ ಪ್ರತಿಬಿಂಬಿಸುತ್ತಿದ್ದಾರೆ. ಅವರ ದಿಟ್ಟ ದೃಷ್ಟಿಕೋನ, ಪ್ರೇರಣಾದಾಯಕ ಮಾರ್ಗದರ್ಶನ ಮತ್ತು ಸದಾ ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ಧೋರಣೆಯು ನಮ್ಮ ಶಾಲೆಗೆ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದಕ್ಕೆ ನೈಜ ಉದಾಹರಣೆ ಇಂದಿನ ಕಾರ್ಯಕ್ರಮ ಬುಗುರಿ ಪುಸ್ತಕದ ಲೋಕಾರ್ಪಣೆ. ಅವರು ಸದಾ ತಂಡದ ಸಾಮೂಹಿಕ ಸಾಧನೆಗೆ ಗೌರವವನ್ನು ನೀಡುತ್ತಾ ವೈಫಲ್ಯಗಳನ್ನು ಕಲಿಕೆಯ ಅವಕಾಶಗಳಾಗಿ ಪರಿಗಣಿಸುತ್ತಾರೆ. ನಮಗೆ ಒಬ್ಬ ದಿಟ್ಟ ನಾಯಕ, ದಾರಿದೀಪ ಮತ್ತು ಪ್ರೇರಣಾ ಶಕ್ತಿಯಾಗಿ ನಿಂತಿರುವ ಶ್ರೀ ಸುಕೇಶ ಸರಿಗಾರ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಕಥೆಯೊಂದಿಯು ಕೇವಲ ಓದುಗನಾಗಿಯೇ ಉಳಿಯದೆ ವಿದ್ಯಾರ್ಥಿಗಳೊಳಗಿನ ಬರಹಗಾರನನ್ನು ಮೂಡಿ ಬರುವಂತೆ ಮಾಡಿದ ಪ್ರೇರಕ ಶಕ್ತಿ. ನಮ್ಮ ಗೌರವಾನ್ವಿತ ವಿದ್ವಾನ್ ಶ್ರೀಧರ ಭಟ್ಟ ನಿಟ್ಟೂರು ತಮ್ಮ ಪ್ರೇರಣೆ ಮತ್ತು ಶ್ರಮದ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ಬರಹದ ಜಗತ್ತಿಗೆ ಕರೆದುಕೊಂಡು ಹೋಗಿ ಅವರೊಳಗಿನ ಕಥೆಗಾರನನ್ನು ಹೊಸ ದಾರಿ ಹಿಡಿಯಲು ಸಿದ್ಧಗೊಳಿಸಿದ್ದಾರೆ. ಅವರ ಪರಿಶ್ರಮದಿಂದ ಮೂಡಿಬಂದ ಬುಗುರಿ ಕಥೆಗಳ ಸಂಕಲನ ನಮ್ಮ ವಿದ್ಯಾರ್ಥಿಗಳ ಕಲ್ಪನೆಗೆ, ಕಥೆಗಳ ಭಾಷೆಗೆ, ಮಾತಿನ ಮಾಯೆಗೆ ಸಾಕ್ಷಿಯಾದ ಮಹಾನ್ ಕೃತಿ. ಅವರು ಬಿತ್ತಿದ ಬರಹದ ಬೀಜ ಭಾವನೆಗಳ ಸುಗ್ಗಿಯಾಗಿ ಅರಳಲಿ ಎಂದು ನಾವು ಹಾರೈಸುತ್ತೇವೆ. ಶ್ರೀಧರ್ ಭಟ್ ಸರ್, ನಿಮಗಿದು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ವಿಭಾಗದ ಮುಖ್ಯಸ್ಥರು ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ, ಇವರು ಹೂಗುಚ್ಛ ನೀಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ಕೋರಿಕೆ. ಪುಸ್ತಕ ಮುದ್ದು ತೋರಿಸುವ ಒಂದು ಬೆಳಕು. ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕಾವ್ಯದ ಮುಖಾಂತರ, ಅಂದರೆ ಈ ಬುಗುರಿ ಕೃತಿಯ ಮುಖಾಂತರ ತರುವುದು ಇದು ಕನಸಲ್ಲ. ಅದನ್ನು ನನಸು ಮಾಡಿದವರು ಯಾಜಿ ಪ್ರಕಾಶನ ಹಂಪೆ. ಯಾಜಿ ಪ್ರಕಾಶನ ಹಂಪೆ ಪ್ರಕಾಶಕರು ಶ್ರೀಮತಿ ಸವಿತಾ ಯಾಜಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತ. ಈ ಸಂದರ್ಭದಲ್ಲಿ ನಾವು ಶ್ರೀಮತಿ ಸವಿತಾ ಯಾಜಿಯವರೊಂದಿಗೆ ಬಂದ ಸವಿತಾ ಯಾಜಿ ಪ್ರಕಾಶನ ತಂಡದವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ, ಗೋಪಾಲಗೌಡ ಎಕ್ಸ್ಟೆನ್ಷನ್, ಶಿವಮೊಗ್ಗ. ಮೇಡಮ್, ನಿಮಗೂ ಆದರದ ಸ್ವಾಗತ. ಇನ್ನೋರ್ವ ವಿಶೇಷ ಆಹ್ವಾನಿತರು
ಇನ್ನೋರ್ವ ವಿಶೇಷ ಆಹ್ವಾನಿತರು ಶ್ರೀ ಪವನ್ ಕುಮಾರ್ NR, ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಶಿವಮೊಗ್ಗ. ನಿಮಗೆ ನಮ್ಮ ಶ್ರೀಧರ್ ಕಾಮತ್ ಸರ್ ಇವತ್ತು ನಮ್ಮೊಂದಿಗಿದ್ದಾರೆ. ಶ್ರೀಧರ್ ಕಾಮತ್ ಸರ್ ಮತ್ತು ಶ್ರೀಕಾಂತ್ ಕಾಮತ್ ಸರ್ ಅವರು ಶಾಲೆಯ ಪಾಲ್ದಾರರು, ಪ್ರವರ್ತಕರು ಹಾಗೂ MGM ಎಂಟರ್ಪ್ರೈಸಸ್ನ ಮಾಲೀಕರು. ಈ ಸಮಾರಂಭಕ್ಕೆ ನೀವು ಆಗಮಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಸರ್. ಸ್ವಾಗತ. ಮಕ್ಕಳ ಕಲ್ಪನೆಗಳು ತಾರೆಗಳ ಮಳೆಯಂತೆ. ಅವು ಅಕ್ಷರದ ರೂಪದಲ್ಲಿ ಹೊಳೆಯುವಾಗ ಸಾಹಿತ್ಯಕ್ಕೊಂದು ಹೊಸ ಬೆಳಕು ಸಿಗುತ್ತದೆ. ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಗಳನ್ನು ಕಾಗದದ ಮೇಲೆ ಚಿತ್ರಿಸಿದಾಗ ಅವು ಕೇವಲ ಬರಹವಾಗಿರಲಿಲ್ಲ, ಅದು ಕಥೆಯಾಗಿ, ಕನಸಾಗಿ, ಬದುಕಿನ ಅಚಲ ರೂಪವಾಗಿ ಮಂಜೂರಾಗಿದೆ. ಇಂತಹ ಸುಂದರ ಕಥೆಗಳನ್ನು ಬರೆದ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೂ ಈ ಸಭೆ ಪರವಾಗಿ, ಶಾಲೆಯ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಬುಗುರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಅಮೂಲ್ಯ ಸಮಯ, ಶ್ರಮ ಮತ್ತು ಬೆಂಬಲವನ್ನು ನೀಡಿದ ಮಾನ್ಯ ಎಲ್ಲ ದಾನಿಗಳು, ಸಂಯೋಜಕರು, ಶಿಕ್ಷಕರು, ಆಡಳಿತ ಮಂಡಳಿ, ಆಡಳಿತ ಸಿಬ್ಬಂದಿ, ಸಾರಿಗೆ ಸಿಬ್ಬಂದಿ, ಇತರ ಶಾಲೆಯ ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು, ಪೋಷಕರು, ರಂಗಮಂದಿರ ಸಿಬ್ಬಂದಿ ಹಾಗೂ ಈ ಸಮಾರಂಭವನ್ನು ಸಂಭ್ರಮಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಸ್ವಾಗತ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಶುಭ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಧನ್ಯವಾದ. ಉಪಪ್ರಾಂಶುಪಾಲರಾದ ಶ್ರೀಮತಿ ನೇತ್ರ ಇವರಿಗೂ ಕೂಡ ನಾನು ಲೋಕಾರ್ಪಣೆ. ಈ ಪುಸ್ತಕದೊಳಗಿರುವಂತಹ ಅನುಭವ ಅನ್ನುವಂಥ ಸಸ್ಯಕ್ಕೆ ನೀರೆರೆದು ಗಿಡವಾಗಿ, ಮೊಗ್ಗಾಗಿ, ಕೊನೆಯಲ್ಲಿ ಹೂವಾಗಿ ಹೇಗೆ ಅರಳಿತು, ಮಕ್ಕಳ ಅನುಭವದ ಅಕ್ಷರ ರೂಪದಲ್ಲಿ, ನಂತರ ಬಿಡಿ ಲೇಖನಗಳಾಗಿ, ಒಪ್ಪ ಓರಣವಾಗಿ, ಸುಂದರ ಹೊತ್ತಿಗೆಯಾಗಿ, ಬಿಡುಗಡೆಯ ಕುತೂಹಲಕ್ಕೆ ಒದಗಿದ ಎಲ್ಲ ಸಂಗತಿಗಳನ್ನು ಪ್ರಸ್ತಾವನೆ ರೂಪದಲ್ಲಿ ನಡೆಸಿಕೊಡಬೇಕೆಂದು ಈ ಕೃತಿಯ ನಿರೂಪಕರು ಆದಂತಹ ಶ್ರೀಧರ್ ಭಟ್ ಕನ್ನಡ ಶಿಕ್ಷಕರು ಇವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಅಖಿಲಾನ್ ಪ್ರಕಟೀಕರೋತು ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ. ಸಭಾಭ್ಯೋ ಸಭಾಪತಿಭ್ಯಶ್ಚ ವೋ ನಮಃ. ವೇದಿಕೆ ಮೇಲೆ ಕುಳಿತಂತಹ ಋಷಿಪ್ರಾಯರಾದಂತಹ ಪ್ರಾತಸ್ಮರಣೀಯರಾದಂತಹ ಗುರುರಾಜ್ ಕರ್ಜಿಗೆಯವರನ್ನು ಸ್ಮರಿಸ್ತಾ, ಹಾಗೆಯೇ ಥಟ್ಟಂತ ಹೇಳಿ ಸದಾ ನಮ್ಮ ಮನೆಗೆ ಸಂಜೆ ಬಂದು ನಮ್ಮನ್ನು ರಸಪ್ರಶ್ನೆಯ ಮೂಲಕ ನಮ್ಮನ್ನು ಜಾಗೃತಗೊಳಿಸ್ತಾ ಇದ್ದಂತಹ ಡಾಕ್ಟರ್ ಸೋಮೇಶ್ವರ್ ಅವರಿಗೂ, ನಮ್ಮ ಶಾಲೆ ಪ್ರಾಂಶುಪಾಲರಂತಹ ಸುಕೇಶ್ ಸೇರಗಾರವರಿಗೂ, ಹಾಗೆ ವಂಖೇಲ ಸರ್, ಜೊತೆಗೆ ಉಪಪ್ರಾಂಶುಪಾಲರಾದಂಥ ನೇತ್ರ ಮೇಡಮ್, ಜೊತೆಗೆ ನಮ್ಮ ಈ ಬುಗುರಿ ಪುಸ್ತಕದ ಪ್ರಕಾಶಕರಾದಂತಹ ಸವಿತಾ ಯಾಜಿಯವರನ್ನು ಮತ್ತೊಮ್ಮೆ ನಮಸ್ಕರಿಸ್ತಾ, ಆತ್ಮೀಯ ಪೋಷಕರೇ, ಒಬ್ಬ ಶಿಕ್ಷಕ ಕ್ಲಾಸಿಗೆ ಬರ್ತಾನೆ. 2023 ಅಕ್ಟೋಬರ್ 25ನೇ ತಾರೀಕು ಮಧ್ಯಾಹ್ನ 2ನೇ ಪೀರಿಯಡಿಗೆ ಕ್ಲಾಸ್ನಲ್ಲಿ ಮಕ್ಕಳನ್ನು ನೋಡ್ತಾ ಇದ್ದ ಹಾಗೆ ಆ ಶಿಕ್ಷಕ ಪಾಠಕ್ಕೆ ಇಳಿಯೋ ಪ್ರಯತ್ನವನ್ನು ಮಾಡಲ್ಲ. ಯಾಕೆ ಅಂತಂದರೆ ರಜೆಯ ಮರುದಿವಸ ಶಾಲೆಗೆ ಬಂದಿರ್ತಾರೆ. ಏಕಾಏಕಿಯಾಗಿ ಪಾಠಕ್ಕೆ ಇಳಿದ್ರೆ ಪ್ರಾಯಶಃ ಪಾಠ ಕೇಳೋಲ್ಲ ಅನ್ನೋದು ಅವರಿಗೂ ಗೊತ್ತಿತ್ತು. ಮಕ್ಕಳ ಏನು ಮಾಡಿದ್ದೀರಿ ರಜೆಯಲ್ಲಿ ಅಂತ ಕೇಳಿದಾಗ ತಮ್ಮ ಅನುಭವದ ಮೂಟೆಯನ್ನು ಬಿತ್ತುತ್ತಾ ಬರ್ತಾರೆ. ಸರ್, ನಾನು ಮೈಸೂರಿಗೆ ಹೋಗಿದ್ದೆ, ಸರ್ ನಾನು ತಮಿಳ್ನಾಡಿಗೆ ಹೋಗಿದ್ದೆ, ಸರ್ ನಾನು ಕೇರಳ ಹೋಗಿದ್ದೆ. ಹೀಗೆ ಒಬ್ಬೊಬ್ಬರೇ ಒಂದೊಂದೇ ಅನುಭವಗಳನ್ನು ಹೇಳ್ತಾ ಕಂಡದ್ದನ್ನು ನೋಡೋದನ್ನು ಬಿತ್ತಿಡೋ ಕೆಲಸವನ್ನು ಮಾಡ್ತಾ ಬರ್ತಾರೆ. ಒಂದಿಷ್ಟು ಜನ ಮಕ್ಕಳು ಸೈಲೆಂಟಾಗಿ ಕೂತ್ಕೊಂಡಿದ್ರು, ಏನೂ ಮಾತಾಡಿದೆ. ಅವ್ರಿಗೇನು ಹೇಳಬೇಕು ಅನ್ನೋದು ಗೊಂದಲ ಒಲೆ ಇತ್ತೇನೋ. ನೀನೇನು ಎಲ್ಲಿ ಹೋಗಿದ್ಯಾ ಅಂತ ಕೇಳಿದೆ. ಸರ್ ನಾನು ಎಲ್ಲೂ ಹೋಗಿಲ್ಲ. ಸರಿ, ಈ ರಜೆಯಲ್ಲಿ ನೀವು ಕಳೆದಂತಹ ಈ ಸಮಯವನ್ನು, ಈ ಕ್ಷಣವನ್ನು ಒಂದು ಬರೆಯೋ ಪ್ರಯತ್ನವನ್ನು ಮಾಡಬಹುದಾ ಅಂತ ಕೇಳಿದೆ.
ಎಲ್ಲ ಏಕಾಏಕಿಯಾಗಿ ಕ್ಲಾಸ್ ಸೈಲೆಂಟ್, ಒಂದು ಮಾತಿಲ್ಲ, ಒಂದು ಕಥೆ ಇಲ್ಲ. ಯಾಕ್ರಪ್ಪ ಏನು ಮಾತಾಡ್ತಾ ಇಲ್ಲ ಅಂತ ಶಿಕ್ಷಕರು ಕೇಳಿದಾಗ, ಏನಿಲ್ಲ ಸುಮ್ಮನೆ ಹಾಗೆ ಸರ್ ಅಂದರು. ಇಲ್ಲ ಪರವಾಗಿಲ್ಲ ಹೇಳಿ ಸರ್, ರಜೆ ಮಾತ್ರ ಮುಗಿಸ್ಕೊಂಡು ಬಂದಿದ್ದೀವಿ, ಈಗ ಮತ್ತೆ ನೀವು ಬರೆಯೋದು ಅಂತ ಕೇಳ್ತಾ ಇದ್ದೀರಲ್ಲ, ನಮಗೆ ಯಾಕೋ ಇದು ಇಷ್ಟೇ, ಧ್ವನಿ ಇಲ್ಲ ಮುಂದೆ, ಇದು ರಾಗ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ರಜೆಯಲ್ಲಿ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಾಡಿದ್ದೀರಾ, ಯಾರ್ಯಾರು ಕೈ ಎತ್ತಿ ಅಂತಂದಾಗ ಕ್ಲಾಸ್ನಿಂದ 3 ಕೈ ಮಾತ್ರ ಮೇಲೆ ಬಂತು, ಉಳಿದ ಕೈ ಇಲ್ಲ, ಇನ್ನು ಕೆಲವು ಕೈ ಅರ್ಧ. ಸರ್ ಮತ್ತೆ ಹೋಮ್ವರ್ಕ್ ಮಾಡಲ್ವಾ? ಮಾಡಬೇಕು ಸರ್, ಇನ್ನೂ ಟೈಮ್ ಬೇಕು. ಹಾಗಾದರೆ ನಾನೊಂದು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ತೀರಾ ಅಂತ ಕೇಳಿದೆ. ಎಲ್ಲ ಮಕ್ಕಳಿಗೆ ಆಶ್ಚರ್ಯ, ಸರ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟದ್ದೇ ಮಾಡಿಲ್ಲ, ಮತ್ತು ನೀವು ಎಕ್ಸ್ಟ್ರಾ ಕೊಟ್ಟದ್ದು ಹೇಗಾಗುತ್ತೆ ಸರ್? ಹಾಗಲ್ಲ, ಮತ್ತು ರಜೆಯಲ್ಲಿ ಕೊಟ್ಟಂತಹ ಅನುಭವಿಸಿದಂತಹ ಅನುಭವವನ್ನು ಬರೆಯೋ ಪ್ರಯತ್ನ ಮಾಡಬಹುದಲ್ಲ ಅಂತ ಶಿಕ್ಷಕರು ಕೇಳ್ತಾರೆ. ಆಗ ಮಕ್ಕಳೆಲ್ಲ ಕೆಲವರು ಆಯಿತು ಸರ್ ಮರಿತೀವಿ ಅಂತಂದರೆ, ಕೆಲವರು ಈ ಕ್ಲಾಸ್ ಅಂತಂದರೆ ಒಂದು ರೀತಿ ಪಿಂಗ್ ಪಾಂಗ್ ಬಾಲ್ ಇದ್ದ ಹಾಗೆ ಮಕ್ಕಳು, ಕೆಲವು ಪುಟಿಯೋ ಚೆಂಡು, ಕೆಲವು ಬಾಟ್ಲಿಯಲ್ಲಿ ತುಂಬಿಟ್ಟಂತಹ ಅದ್ಭುತವಾದಂತಹ ಯಾವುದೋ ಶಕ್ತಿ, ಹೀಗೆಲ್ಲ ಒಂದಿಷ್ಟು ಮಕ್ಕಳು ಭಾಳ ತುಂಟ ಮಕ್ಕಳಿದ್ದಾರೆ. ಸರ್ ಹೋದವ್ರು, ಪ್ರವಾಸಕ್ಕೆ ಹೋದವ್ರು ಏನೇನೋ ಬರೀಬಹುದು, ನಾವು ಎಲ್ಲೂ ಹೋಗದೆ ಮನೇಲಿ ಕುಳಿತುಕೊಂಡಿದ್ದೀವಿ, ನಾವೇನು ಬರೆಯೋದು? ಸರಿ ಅದನ್ನೇ ಬರೀ, ಮನೇಲಿ ಏನು ಮಾಡಿದೆ? ಅಯ್ಯೋ ಅಮ್ಮ ಒಂದೇ ಸಮನೆ ನಮಗೆ ಬೈಯದ್ದು, ಅಪ್ಪ ನಮಗೆ ಬೈಯದ್ದು, ರಜೆ ಆದರೂ ಯಾಕೆ ಕೊಟ್ರಪ್ಪ ಅಂತ. ಸರಿ ಅದನ್ನೇ ಬರೀರಿ ಅಂತ ಹೇಳಿದಾಗ ಕೊನೆಗೆ ಮಕ್ಕಳು ಒಂದಿಷ್ಟು ಆಲೋಚನೆ ಮಾಡಿ, ಶಿಕ್ಷಕನೊಂದಿಗೆ ಸಮಾಲೋಚನೆ ಮಾಡಿ, ಯೋಚನೆ ಮಾಡಿ, ವಿವೇಚನೆಯಿಂದ ಬರೆಯುವ ಕೆಲಸಕ್ಕೆ ಇಳಿತಾರೆ. ಒಂದು 20 ದಿವಸ ಆದ ನಂತರ ಒಂದು 75% ವಿದ್ಯಾರ್ಥಿಗಳು ಲೇಖನವನ್ನು ಬರೆದು ಟೇಬಲ್ ಮೇಲೆ ಮುಂದೆ ತಂದಿಟ್ಟಾಗ ಕರೆಕ್ಷನಿಗೆ ಇಳಿತಾರೆ. ಕರೆಕ್ಷನಿಗೆ ಇಳಿದಾಗ ಆ ಶಿಕ್ಷಕನಲ್ಲಿ ಆದಂತಹದ್ದು ಹೊಸದೊಂದು ಕಲ್ಪನಾ ಲೋಕ ಸೃಷ್ಟಿತು. ಆ ಕಲ್ಪನಾ ಸೃಷ್ಟಿಸಿದ ಲೋಕವೇ ಒಂದು ಬುಗುರಿ ಲೋಕವಾಗಿ ಇಂದು ನಿಮ್ಮ ಮುಂದೆ ಕೂತ್ಕೊಳ್ಳಿಕ್ಕೆ ಅದು ಸಾಕ್ಷಿಯಾಯಿತು. ಅಂದರೆ ಮಕ್ಕಳ ಈ ಆಲೋಚನೆ ಅದೆಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ. ಹೀಗೆ ಬರಿತಾ ಬರಿತಾ ಮಕ್ಕಳ ಲೇಖನಗಳನ್ನು ಪುನಃ ತರಿಸ್ಕೊಳ್ತಾ ಹೊಸ ಹೊಸ ಯೋಚನೆಗಳನ್ನು ತರುವಂತಹ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ. ನೋಡಿದಂತಹ ಸ್ಥಳಗಳ ಬಗ್ಗೆ ಬರೀರಿ ಅಂತ ಹೇಳಿದಾಗ, ಸರ್ ಡೇಟ್ ಮರ್ತೋಗಿದೆ ಸರ್, ಫೋಟೋ ಹೊಡಿಸ್ಕೊಂಡಿಲ್ವಾ, ಸೆಲ್ಫಿ ಕಿಕ್ಸ್ಕೊಂಡಿಲ್ವಾ ಅಂತ ಕೇಳಿದಾಗ ಮತ್ತೆ ಅವರಿಗೆ ಉತ್ಸಾಹ. ಮನೆಗೆ ಹೋಗಿ ಫೋಟೋವನ್ನು ಹುಡುಕಿ ಆ ಡೇಟಿನಲ್ಲಿ ನಾವು ಎಲ್ಲಿದ್ದೀವಿ ಅಂತ ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾರೆ. ಹೀಗೆ ನಿಧಾನವಾಗಿ ಬರಿತಾ ಮಕ್ಕಳ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ, ಮಕ್ಕಳನ್ನು ಜೊತೆ ಕೂರಿಸ್ಕೊಳ್ತಾ, ಅಕ್ಷರಗಳನ್ನು ತಿದ್ದುತ್ತಾ, ಹೊಸ ಹೊಸ ವಿಷಯಗಳನ್ನು ಶೇಖರಿಸ್ತಾ ಬರೆಯೋ ಹೊತ್ತಿಗೆ ಒಬ್ಬೊಬ್ಬರ ಮಕ್ಕಳ ಲೇಖನ 10-15 ಪೇಜುಗಳಿಗೆ ಹೋಗಿ ನಿಂತ್ಕೊಂಡು, ಫಸ್ಟ್ 1 ಪೇಜ್ ಬರೀಲಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡಿದ ಮಕ್ಕಳು 15 ಪೇಜ್ ಆದ ನಂತರ, ಸರ್ ನಾವು ಇಷ್ಟೊಂದು ಬರೆದು ಬಿಟ್ಟೇವಾ ಅಂತ ಪ್ರಶ್ನೆ. ನೋಡಿ ಎಷ್ಟು ಸುಂದರವಾದಂತಹ ಕಲ್ಪನೆ ಮಕ್ಕಳಲ್ಲಿದ್ದದ್ದು ಅಕ್ಷರ ರೂಪಕ್ಕೆ ಬಂತು, ಅಕ್ಷರ ರೂಪಕ್ಕಿದ್ದದ್ದು ಪುಸ್ತಕ ರೂಪಕ್ಕೆ ಬಂತು. ಅದೇ ಬುಗುರಿ ಹೇಳುವಂತಹ ಈ ಹಸ್ತಪ್ರತಿ ಇದೇ ಕುವೆಂಪು ಮಂದಿರದ ಹೇಮಾಂಗಣದ ಇದೇ ರಂಗಮಂಚಪದಲ್ಲಿ 24 ಡಿಸೆಂಬರ್ 19ನೇ ತಾರೀಕು ಇದೇ ಸಮಯದಲ್ಲಿ ಇದೇ ಗೋಧೂಳಿ ಮುಹೂರ್ತದಲ್ಲಿ ಪುಸ್ತಕ ಹಸ್ತಪ್ರತಿ ಬಿಡುಗಡೆಯಾಯಿತು. ಅವತ್ತೇ ಒಂದು ತೀರ್ಮಾನವಾಯಿತು, ಇದನ್ನು ಹೇಗಾದರೂ ಮಾಡಿ ಯಾವುದೇ ರೂಪದಲ್ಲಾದರೂ ಇದನ್ನು ಕೃತಿಗೆ ತಂದು ಪುಸ್ತಕ ರೂಪಕ್ಕೆ ತರಬೇಕು ಅಂತ ಹೊರಟಾಗ ನಾವು ಪ್ರಕಾಶಕರನ್ನು ಸಂಪರ್ಕ ಮಾಡಲಿಲ್ಲ. ಇಲ್ಲಿ ಯಾಜಿ ಪ್ರಕಾಶರು ಕೂತ್ಕೊಂಡಿದ್ದರು. ಇದೇ ಕಳೆದ ವರ್ಷದ ಜೂನ್ 10ನೇ ತಾರೀಕು ನಮ್ಮ ತಂದೆಯವರ ಆತ್ಮಚರಿತ್ರೆ ಆಟದ ಮೇಳ ಬಿಡುಗಡೆಯಾಗಿತ್ತು, ಕೆರೆಮನೆ ಶಿವಾನಂದ ಹೆಗಡೆಯವರ ಮಾರ್ಗ ನಿರೂಪಣೆಯಲ್ಲಿ. ನನಗೆ ತಟ್ಟಂತ ನೆನಪಿಗೆ ಬಂದದ್ದು ಯಾಜಿ ಪ್ರಕಾಶನ. ಅವರಿಗೆ ಒಂದು ಲೇಖನವನ್ನು ಕಳಿಸ್ಕೊಟ್ಟೆ, ನಮ್ಮ ಗೋಕುಲ್ ಬರೆದದ್ದು. ಲಾರ್ಡ್ ರಿಪ್ಪನ್ಪೇಟೆ ಅಂತ ಸುಮ್ಮನೆ ಅವರಿಗೆ ಕಳಿಸ್ಕೊಟ್ಟೆ. ನೋಡಿಬಿಟ್ಟು, ಸರ್ ತುಂಬ ಚೆನ್ನಾಗಿದೆಯಲ್ಲ, ಯಾಕೆ ನೀವು ಇದನ್ನು ಮುದ್ರಿಸಬಾರ್ದು, ನಾವಿದ್ದೇವಲ್ಲ ಜೊತೆಗೆ ಅಂತಂದರು. ಹೀಗೆ ಒಬ್ಬೊಬ್ಬರೇ ಬೆನ್ನು ತಟ್ತಾ ಅದು ಇಂದು 1000 ಪ್ರತಿಗಳ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ಬಿಡುಗಡೆ ಬಂದು ನಿಂತ್ಕೊಳ್ತು. ಹಾಗಾದರೆ ಇದರ ಹಿಂದಿರುವಂತಹ ಶಕ್ತಿ ಕೇವಲ ಶ್ರೀಧರ್ ಭಟ್ ಅನ್ನುವ ಶಿಕ್ಷಕರೊಬ್ಬರ ಅಲ್ಲವೇ ಅಲ್ಲ. ಅವರು ನೆಪ ಮಾತ್ರ ಅವರು.
ನಿಮಿತ್ತ ಮಾತ್ರ ಭವೈಸವ್ಯ ಸಾಚಿ ಹೇಳಿದ ಹಾಗೆ ನೆಪ ಮಾತ್ರ. ಆದರೆ ಇವರ ಹಿಂದೆ ನಿಂತಹ ಪ್ರೇರಣಾ ಶಕ್ತಿ ಯಾರು ಅಂತಂದರೆ ನಮ್ಮ ನೇತ್ರ ಮೇಡಮ್, ಪ್ರಿನ್ಸಿಪಾಲ್ರಂಥ ಸುಖೇಶ್ ಸೇರ್ಗಾರ್, ನಮ್ಮ ಇಡೀ ಶಿಕ್ಷಕ ಗಣ. ಪ್ರತಿಯೊಬ್ಬರಿಗೂ ಒಂದೊಂದು ಲೇಖನವನ್ನು ಓದಿ ಕೊಡ್ತಾ ಇದ್ದೆ ನಾನು. ಕೊಟ್ಟಾಗಲೆಲ್ಲ ಸರ್ ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ, ಇದನ್ನು ಹೀಗೆ ಬಿಡಬಾರ್ದು ಸರ್, ಮುಂದುವರಿಸಿ. ಒಂದು ಮಾತಿದೆ, ಕರ್ತ ಕಾರೇತ ಚೈವ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತ. ಯಾವುದೇ ಒಂದು ಕೆಲಸಕ್ಕೆ 4 ಜನ ಸಮಭಾಗಿಗಳು. ಕರ್ತ ಮಕ್ಕಳು ಮಾಡಿದ್ದಾರೆ, ಕಾರೇತ ನಾನು ಮಾಡಿಸಿದ್ದೇನೆ, ಪ್ರೇರಕ ಇವರೆಲ್ಲ ಶಕ್ತಿಗಳು, ಅನುಮೋದಕ ಪೋಷಕರು. ಪೋಷಕರ ಜೊತೆಗೆ ನಿಂತ್ಕೊಂಡ್ರು. ಸರ್ ಅದೇನು ಬರಲಿ ನಾವಿದ್ದೇವೆ ಮುನ್ನುಗ್ಗಿ. ಈ ಈ ಈ ಕೆಲಸ ಹೇಳುವಂತಹದ್ದು ಸಿಕ್ಕಿರೋದ್ರಿಂದ ಅದು ಪುಸ್ತಕ ರೂಪಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಬುಗುರಿ ಈ ಹೊತ್ತಿಗೆ ಇಂದು ನಿಮ್ಮೆಲ್ಲರ ಮುಂದೆ ಸಾಕಾರಗೊಳ್ಳಲಿದೆ. ಇದಕ್ಕೆ ವೇದಿಕೆ ಕಲ್ಪಿಸಿದಂತಹ ಎಲ್ಲರಿಗೂ, ಎಲ್ಲ ಪೋಷಕರಿಗೂ, ನಮ್ಮ ಸಹೋದ್ಯೋಗಿ ಮಿತ್ರರಿಗೂ, ಪ್ರಾಂಶುಪಾಲರಿಗೂ, ಆಗಮಿಸಿರುವಂತಹ ಗಣ್ಯರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ದೀಪವೆಂದರೆ ಶಾಂತಿ, ದೀಪವೆಂದರೆ ಸಮೃದ್ಧಿ, ದೀಪವೆಂದರೆ ಬೆಳಕು, ದೀಪವೆಂದರೆ ಪ್ರಖರತೆ, ದೀಪವೆಂದರೆ ಜ್ಞಾನ, ದೀಪವೆಂದರೆ ಆರೋಗ್ಯ, ದೀಪವೆಂದರೆ ಮಂಗಳಕರ. ಕತ್ತಲೆ ಋಣಾತ್ಮಕವಾದರೆ ದೀಪ ಧನಾತ್ಮಕ. ದೇವರ ಧ್ಯಾನ ಪ್ರಾರ್ಥನೆಯಲ್ಲಿ ದೊಡ್ಡ ಶಕ್ತಿ ಇದೆ. ಬೆಳಗಿನ ದೀಪ ಅಂತರಂಗವನ್ನು ಬೆಳಗಿದರೆ ಸಂಧ್ಯಾ ದೀಪ ಜ್ಞಾನದ ಬೆಳಕನ್ನು ನೀಡುತ್ತದೆ. ದೀಪ ಪ್ರಜ್ವಲನ ಮಾಡಬೇಕೆಂದು ಅತಿಥಿ ಮಹೋದಯರನ್ನು ಕೇಳಿಕೊಳ್ಳುತ್ತೇನೆ. ರಂಗಳದಲ್ಲಿ ತಿರುಗಿ ಅನುಭವದ ಕಥೆಯನ್ನು ಬಿಚ್ಚಿಡಲು ಬರುತ್ತಿದೆ ಬುಗುರಿಯ ಅನಾವರಣ. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರಾದಂತಹ ಡಾಕ್ಟರ್ ಗುರುರಾಜ್ ಸರ್ ಕರ್ಜಿಗೆಯವರು, ಡಾಕ್ಟರ್ ನಾ ಸೋಮೇಶ್ವರ ಅವರು ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಪ್ರಕಾಶಕರಾಗಿರ್ತಕ್ಕಂಥ ಸವಿತಾ ಯಾಜಿ ಅವರು, ವೇದಿಕೆ ಮೇಲಿರ್ತಕ್ಕಂಥ ಪ್ರಾಂಶುಪಾಲರು, ಹಾಗೆಯೇ ಜನರಲ್ ಮ್ಯಾನೇಜರ್ ಸರ್, ಉಪ ಪ್ರಾಂಶುಪಾಲರು ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಕೃತಿಯನ್ನು ಲೋಕಾರ್ಪಣೆ ಮಾಡಬೇಕು, ಅನಾವರಣ ಮಾಡಬೇಕು, ಸಹೃದಯರಿಗೆ ಒದಗುವಂತೆ ಮಾಡಬೇಕು ಅಂಥೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಗಿಡದಿಂದ ಅರಳಿದ ಹೂವು ತನ್ನ ಪರಿಮಳವನ್ನು ಪರಿಸರದಲ್ಲಿ ಹೊರಸೂಸುವಂತೆ ಸುಮಗಳ ನಡುವೆಯಿಂದ ತೆರೆಸೆರೆದು ಲೋಕಾರ್ಪಣೆಯಾಗುತ್ತಿದೆ. ವಿದ್ಯಾರ್ಥಿಗಳ, ಶಿಕ್ಷಕರ, ಪೋಷಕರ ಬಹುದಿನದ ನಿರೀಕ್ಷೆಯ ಕುತೂಹಲದ ಕ್ಷಣ ನಮ್ಮೆಲ್ಲರ ಪಾಲಿಗಾಗುತ್ತಿದೆ. ಸಮುದ್ರ ಮಥನದಲ್ಲಿ ಅಮೃತ ದೊರೆತಂತೆ
ರೆಕ್ಕೆ ಬಲಿತ ಮರಿಹಕ್ಕಿ ಜಗವ ಕಂಡಂತೆ, ಗೋಧೂಳಿಯಲ್ಲಿ ಬಂದ ತಾಯಿಯ ಕಂಡ ಕರುವಿನಂತೆ ಅಮಿತಾನಂದದ ಕ್ಷಣವಿದು. ರಿಯಾಯಿತಿ ದರದಲ್ಲಿ ಇವತ್ತು ದೊರೆಯಲಿದೆ. ಜೊತೆಗೆ ಡಾಕ್ಟರ್ ಕರ್ಜಗಿ ಸರ್ ಅವರ ಪುಸ್ತಕಗಳು ಕೂಡ ಇವತ್ತು ರಂಗಮಂದಿರದ ಹೊರ ಆವರಣದಲ್ಲಿ ನಿಮಗೆ ಲಭ್ಯವಾಗಲಿದೆ. ಮಾತು ಅಮೂಲ್ಯ ಎನ್ನುವುದನ್ನು ಬಲ್ಲವನೇ ಬಲ್ಲ, ಹೃದಯದ ತಕ್ಕಡಿ ತೂಗಿ ತೂಗಿ ಬಾಯಿಯ ನೀ ತೆರೆಯೋ ಕಬೀರ, ಬಾಯಿಯ ನೀ ತೆರೆಯೋ. ಕಬೀರದಾಸರ ದೋಹೆ ಹೀಗೆ ಹೇಳುತ್ತೆ, ಮಾತಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ, ಅರಿತು ವಿಚಾರ ಮಾಡಿ ಮಾತನಾಡುವವನೇ ಜಾಣ. ಆ ರೀತಿಯ ಅಮೂಲ್ಯವಾದಂತಹ ಮಾತುಗಳನ್ನಾಡುತ್ತಾ ವೀಕ್ಷಕರಿಗೆ ಜ್ಞಾನದ ರಸಾನುಭೂತಿಯನ್ನು ನೀಡ್ತಾ ಇರತಕ್ಕಂಥವರು ಡಾಕ್ಟರ್ ನಾ ಸೋಮೇಶ್ವರ ಅವರು. ಚಂದನ ವಾಹಿನಿಯಲ್ಲಿ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥವರು. ಇದೀಗ ಸುಮಾರು 4500ಕ್ಕೂ ಹೆಚ್ಚು ಕಂತುಗಳನ್ನು ಪೂರೈಸಿ ದೂರದರ್ಶನದ ಇತಿಹಾಸದಲ್ಲಿಯೇ ಒಂದು ದಾಖಲೆಯನ್ನು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜನಸಾಮಾನ್ಯರಿಂದ ಹಿಡಿದು ಗಣ್ಯರವರೆಗೆ ಭಾಗವಹಿಸಿದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಅತ್ಯಂತ ಸಂತೋಷ ಅಂತ ಹೇಳುತ್ತೆ. ಈ ಕಾರ್ಯಕ್ರಮದ ಜನಪ್ರಿಯತೆಗೆ ಸಾಕ್ಷಿಯಾಗಿರ್ತಕ್ಕಂಥವರು ಡಾಕ್ಟರ್ ನಾ ಸೋಮೇಶ್ವರ. ಕಾರಣ ಈ ಕಾರ್ಯಕ್ರಮದ ರೂವಾರಿಯವರು. ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀ ನಾ ಸೋಮೇಶ್ವರ ಅವರು ಇವತ್ತು ನಮ್ಮೊಂದಿಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಇವರು ಸಾಹಿತಿಯಾಗಿದ್ದು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಜೊತೆಗೆ ಇವತ್ತು ಬಿಡುಗಡೆಯಾಗಿರ್ತಕ್ಕಂಥ ಈ ಬುಗುರಿ ಹೊತ್ತಿಗೆಗೆ ಸುದೀರ್ಘವಾಗಿರ್ತಕ್ಕಂಥ ನುಡಿತೇರನ್ನು, ಬೆನ್ನುಡಿಯನ್ನು ಬರೆದು ಅದನ್ನು ಸಂಭ್ರಮದಿಂದ ಕಟ್ಟಿ ಓದುಗರು ಆ ತೇರನ್ನು ಎಳೆಯುವಂತೆ ಮಾಡಿ ನಮ್ಮ ಮಕ್ಕಳನ್ನು ಹರಿಸಿದ್ದಾರೆ. ನಾ ಸೋಮೇಶ್ವರ ಅವರ ಪರಿಚಯವನ್ನು ಮಾಡಿಕೊಡಬೇಕು ಅಂಥೇಳಿ ಶ್ರೀಮತಿ ಅನಿತಾ, ಕನ್ನಡ ಶಿಕ್ಷಕರು, ಇವರಲ್ಲಿ ವಿನಂತಿಸಿಕೊಳ್ತೇನೆ. ಆಗಮಿಸಿರುವ ಸಹೃದಯರಿಗೆ ನಮಸ್ಕಾರ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಎಂದು ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಕನ್ನಡಮ್ಮನ ಹರಕೆ ಕವಿತೆಯಲ್ಲಿ ಕನ್ನಡವನ್ನು ಬೆಳೆಸಿ ಶ್ರೀಮಂತಗೊಳಿಸಬೇಕೆಂಬ ಆಶಯವನ್ನು ತೋರಿದ್ದಾರೆ. ಅವರ ಹರಕೆಯ ಫಲಶ್ರುತಿಯೇ ಇಂದಿನ ಬುಗುರಿ ಹೊತ್ತಿಗೆಯ ಲೋಕಾರ್ಪಣೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕುವೆಂಪುರವರ ಹರಕೆ ತೀರಿಸುವ ಪ್ರಯತ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರಸಾನುಭವದ ಸುಂದರ ಅಭಿವ್ಯಕ್ತಿಯೇ ಸಾಹಿತ್ಯ. ಇಂತಹ ಅನುಭವವನ್ನು ಸವಿದ ನಮ್ಮ ಶಾಲೆಯ ಬಾಲಲೇಖಕರು ಈ ಶುಭ ಗಳಿಗೆಯಲ್ಲಿ ಸ್ಪಷ್ಟ ಕನ್ನಡಕ್ಕೊಂದು ಕನ್ನಡಿ, ಕನ್ನಡ ನಾಡಿನ ಹೆಮ್ಮೆಯ ಕನ್ನಡಿಗ, ಸರಳ ಜೀವಿ, ನಡೆದಾಡುವ ಗ್ರಂಥಾಲಯ ಎಂದೇ ಖ್ಯಾತರಾದ ಡಾಕ್ಟರ್ ನಾ ಸೋಮೇಶ್ವರರವರ ಕಿರುಪರಿಚಯ ಮಾಡಿಕೊಡುವ ಸದಾವಕಾಶ ನನ್ನ ಪಾಲಿಗೆ ದೊರೆತದ್ದು ನನಗೆ ಹೆಮ್ಮೆಯಾಗಿದೆ. ನಾ ಸೋಮೇಶ್ವರರವರು ಬೆಂಗಳೂರಿನಲ್ಲಿ ಮೇ 14, 1955ರಲ್ಲಿ ತಂದೆ ನಾರಪ್ಪ ಹಾಗೂ ತಾಯಿ ಅಂಜನಾ ದಂಪತಿಯರ ಪುತ್ರರಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದು MBBS ಪದವಿಯನ್ನು ಪಡೆದ ನಂತರ ಔದ್ಯೋಗಿಕ ವೈದ್ಯಕೀಯದಲ್ಲಿ ಉನ್ನತ ಶಿಕ್ಷಣವನ್ನು ಚೆನ್ನೈನ SRM ವಿಶ್ವವಿದ್ಯಾಲಯದಲ್ಲಿ ಪಡೆದರು. ಇವರ ಸಂಗಾತಿ ಶ್ರೀಮತಿ BV ರುಕ್ಮಾವತಿ, ಪುತ್ರ ನಚಿಕೇತ. ವೈದ್ಯಾಧಿಕಾರಿಯಾಗಿ ರವಿ ಕಿರ್ಲೋಸ್ಕರ್ ಆಸ್ಪತ್ರೆ, ಆಸ್ಟ್ರಜೆನಿಕ್ ಸಂಸ್ಥೆಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ನಾ ಸೋಮೇಶ್ವರರವರು ಪ್ರವೃತ್ತಿಯಿಂದ ಬರಹಗಾರರು ಹಾಗೂ ವಾಗ್ಮಿಗಳು. ಇದುವರೆಗೂ ಇವರ 67 ಆರೋಗ್ಯ ಕೃತಿಗಳು ಪ್ರಕಟವಾಗಿವೆ. 5 ಕೃತಿಗಳು ಪ್ರಕಟಣೆಯ ಹಂತದಲ್ಲಿವೆ.
ವಿದ್ಯುನ್ಮಾನ ಮಾಧ್ಯಮದಲ್ಲಿ 5,000ಕ್ಕಿಂತಲೂ ಹೆಚ್ಚು ಆರೋಗ್ಯ, ವಿಜ್ಞಾನ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ರಾಷ್ಟ್ರೀಯ ದಾಖಲೆ ಮಾಡಿದ್ದಾರೆ. ಜನವರಿ 4, 2002ರಂದು ಚಂದನ ವಾಹಿನಿಯಲ್ಲಿ ಆರಂಭವಾದ ಥಟ್ ಅಂತ ಹೇಳಿ ಕಾರ್ಯಕ್ರಮದ ರೂವಾರಿಯಾಗಿದ್ದಾರೆ. 23 ವರ್ಷಗಳ ಸುದೀರ್ಘ ಅವಧಿಯಲ್ಲಿ 4,800 ಸಂಚಿಕೆಗಳನ್ನು ಪ್ರಸಾರ ಮಾಡಿ ಲಿಮ್ಕಾ ದಾಖಲೆಯನ್ನು ಗಳಿಸಿ ಪ್ರಸ್ತುತ ಗಿನ್ನಿಸ್ ದಾಖಲೆಯನ್ನು ಮಾಡಲಿದ್ದಾರೆ. ಭಾರತೀಯ ಭಾಷೆಗಳಲ್ಲಿ ಕ್ವಿಜ್ ಕಾರ್ಯಕ್ರಮವನ್ನು ನಿರಂತರವಾಗಿ 23 ವರ್ಷಗಳ ಕಾಲ ಪ್ರಸಾರವಾದ ದಾಖಲೆ ಇಲ್ಲ. ಪ್ರತಿ ಸರಿ ಉತ್ತರಕ್ಕೆ ಒಂದು ಕನ್ನಡ ಪುಸ್ತಕವನ್ನು ಬಹುಮಾನವಾಗಿ ಕೊಡುವುದು ಈ ಕಾರ್ಯಕ್ರಮದ ಹೆಗ್ಗಳಿಕೆ. ಇವರ ನೆಚ್ಚಿನ ವಿಷಯ ಕಲಿಕೆ ಮತ್ತು ನೆನಪು. ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಪೂರಕವಾಗಲು ಬಳಸಬೇಕಾದ ವೈಜ್ಞಾನಿಕ ವಿಧಾನವನ್ನು ಕಳೆದ 15 ವರ್ಷಗಳಿಂದ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಜಿಲ್ಲೆಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಕಲಿಸುತ್ತಾ ಬಂದಿದ್ದಾರೆ. ವಿಜ್ಞಾನ ಮತ್ತು ಆರೋಗ್ಯವನ್ನು ಕುರಿತು ಅಸಂಖ್ಯ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರು ಬದುಕು ನೀಡುವ ಬದಲಿ ಜೋಡಣೆ, ಕಲಿಯುಗದ ಸಂಜೀವಿನಿ ಹೊಕ್ಕಳು ಬಳ್ಳಿ, ಬರಹಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಮ್ಮ ಆಹಾರ ಹೇಗಿರಬೇಕು ಹಾಗೂ ನಮ್ಮ ಒಡಲ ವಿಸರ್ಜನಾಂಗಗಳು ಕೃತಿಗೆ ಕರ್ನಾಟಕ ವಿಜ್ಞಾನ ಅಕಾಡೆಮಿ ಶ್ರೇಷ್ಠ ವೈದ್ಯ ಲೇಖಕ ಪ್ರಶಸ್ತಿ, ವೈದ್ಯಕೀಯ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ಪಾಂಚಜನ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ವೈದ್ಯ ಬರಹಗಾರರ 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2016ರ ಯಲಹಂಕ ವಿಧಾನಸಭಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದರು. 2024ರ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿ ಆಶಯ ಭಾಷಣವನ್ನು ಮಾಡಿ ರಸಪ್ರಶ್ನೆ ನಡೆಸಿಕೊಟ್ಟಿದ್ದಾರೆ. ಅಲ್ಲದೆ ಕ್ಯಾಲಿಫೋರ್ನಿಯಾ, ಕತಾರ್, ಮಲೇಷಿಯಾದಲ್ಲಿಯೂ ಕ್ವಿಜ್ ನಡೆಸಿರುವುದುಂಟು. 2019ರಲ್ಲಿ ಕ್ವಿಜ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಇವರು ಕರ್ನಾಟಕ ಸರ್ಕಾರವು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹೀಗೆ ಅಗಾಧ ಜ್ಞಾನಾರ್ಜನೆಯನ್ನು ತಮ್ಮ ನಿಸ್ಪೃಹ ಸೇವೆಯಿಂದ ಧಾರೆ ಎರೆಯುತ್ತಿರುವ ನಾ ಸೋಮೇಶ್ವರರವರು ತಾವು 9ನೇ ತರಗತಿಯಲ್ಲಿರುವಾಗಲೇ 14 ನಾಟಕಗಳನ್ನು ರಚಿಸಿದ್ದರು. ನಮ್ಮ ಶಾಲೆಯ ವಿದ್ಯಾರ್ಥಿ ಗಣಕ್ಕೆ ಇವರ ಬರವಣಿಗೆ ಸ್ಫೂರ್ತಿ, ಪ್ರೇರಣೆಯಾಗಲೆಂದು ಆಶಿಸುತ್ತೇನೆ. ಧನ್ಯವಾದಗಳು. ಶ್ರೀಯುತರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದ ಶ್ರೀಮತಿ ಅನಿತಾ ಇವರಿಗೆ ಧನ್ಯವಾದಗಳು. ಈ ಕೃತಿಯ ಕುರಿತು ಅವಲೋಕನ ನಡೆಸಿಕೊಡಬೇಕೆಂದು ಶ್ರೀಯುತರಲ್ಲಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಇರುವ ಹಿರಿಯರೇ ಹಾಗೂ ಸಭಾಸದರೇ, ಎಲ್ಲರಿಗೂ ನಮಸ್ಕಾರ. ಮನುಷ್ಯನಲ್ಲಿ ಎಷ್ಟು ಮಿದುಳುಗಳು ಇವೆ? ಮಿದುಳುಗಳು ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಮನುಷ್ಯನಿಗೆ ಇರೋದು ಒಂದೇ ಮಿದುಳಲ್ವಾ? ಹಾಗಂತ ಶಾಲೆಯಲ್ಲಿ, ಕಾಲೇಜಲ್ಲಿ ನಾವು ಕಲ್ತಿದ್ದೇವೆ. ನೀವು ನೋಡಿದ್ರೆ ಎಷ್ಟು ಮಿದುಳುಗಳು ಇವೆ ಅಂತ ಕೇಳ್ತಾ ಇದ್ದೀರಿ. ನಿಜಕ್ಕೂ ಮನುಷ್ಯನಲ್ಲಿ ಮಿದುಳುಗಳು ಇವೆಯಾ? ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೋಬಹುದು. ಬೌದ್ಧಿಕವಾಗಿ ಒಂದೇ ಮಿದುಳೆ ತಲೆಯಲ್ಲಿ ಇರೋದು, ಆದರೆ ಕಾರ್ಯತಃ ಒಂದು ಮಿದುಳು ನಮ್ಮ ಹೊಟ್ಟೆಯಲ್ಲಿರುತ್ತೆ, ಮತ್ತೊಂದು ಮಿದುಳು ನಮ್ಮ ಹೃದಯದಲ್ಲಿ ಇರುತ್ತೆ. ಸೆಕೆಂಡ್ ಬ್ರೈನ್ ಇನ್ ದ ಗಟ್ ಅನ್ನೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಬಹುದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ. ಮನುಷ್ಯನಿಗೆ ಬರುವ ಬಹಳಷ್ಟು ದೈಹಿಕ ಮಾನಸಿಕ ಕಾಯಿಲೆಗಳಿಗೆ ಮೂಲ ಅವನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ಮನುಷ್ಯನ ದೇಹದಲ್ಲಿ 37.2 ಲಕ್ಷ ಕೋಟಿ ಜೀವಕೋಶಗಳಿವೆ. ಆದರೆ ಅದಕ್ಕಿಂತಲೂ 3 ಪಟ್ಟು ಹೆಚ್ಚಿನ ಸೂಕ್ಷ್ಮ ಜೀವಿಗಳು ದೇಹದ ಮೇಲೆ, ದೇಹದ ಒಳಗೆ ವಾಸ ಮಾಡುತ್ತವೆ. ನಮ್ಮ ದೇಹದಲ್ಲಿ ನಾವೇ ಅಲ್ಪಸಂಖ್ಯಾತರು. ಪ್ರಜಾಪ್ರಭುತ್ವದ ನಿಯಮದ ಅನ್ವಯ ಸೂಕ್ಷ್ಮ ಜೀವಿಗಳು ಹೇಳುವ ಹಾಗೆ ನಾವು ಬದುಕನ್ನು ನಡೆಸಬೇಕು. ಆದರೆ ನಡೆಸ್ತಾ ಇದ್ದೀವಾ? ಖಂಡಿತ ಇಲ್ಲ. ಫಲ, ಸೂಕ್ಷ್ಮ ಜೀವಿಗಳು ವಿಶಿಷ್ಟವಾದ ರಾಸಾಯನಿಕ ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ರಕ್ತ ಪ್ರವಾಹದಲ್ಲಿ ಬೆರೆಸಿ ನೇರವಾಗಿ ಮಿದುಳಿನ ಮೇಲೆ ಪ್ರಭಾವವನ್ನು ಬೀರಿ ತಾವು ಹೇಳುವ ಹಾಗೆ ನಮ್ಮ ಮಿದುಳು ಕೇಳುವ ರೀತಿ ನೋಡಿಕೊಳ್ಳುತ್ತೆ, ನಮ್ಮ ಮೇಲೆ ರೊಚ್ಚನ್ನು ತೀರಿಸಿಕೊಳ್ಳುತ್ತೆ ಈ ಸೂಕ್ಷ್ಮ ಜೀವಿಗಳು. ಅವು ಕೇಳೋದಾದರೂ ಏನು? ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ನಾರನ್ನು ಸೇವಿಸಿ, ಫೈಬರ್. ಈ ಸೂಕ್ಷ್ಮ ಜೀವಿಗಳ ಪ್ರಮುಖ ಆಹಾರ ನಾರು. ಆದರೆ ಜಂಕ್ ಆಹಾರಕ್ಕೆ ದಾಸರಾಗಿರುವ ನಾವು ಲವಲೇಶ ನಾರಿನ ಪದಾರ್ಥವನ್ನೂ ಸೇವಿಸ್ತಾ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಬೊಜ್ಜು, ಮಕ್ಕಳಲ್ಲಿ ರಕ್ತದ ಏರೊತ್ತಡ, ಮಧುಮೇಹ, 25-30 ವರ್ಷಕ್ಕೆ ಹೃದಯಾಘಾತ, ಇವೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ 2ನೇ ಮಿದುಳು, ಈ ಸೂಕ್ಷ್ಮ ಜೀವಿಗಳು ಕಾರಣ ಅನ್ನೋದು ಈಗಿನ ಒಂದು ವ್ಯಾಪಕ ಚರ್ಚೆಯ ಸಾರಾಂಶ. 3ನೆಯ ಮಿದುಳು ನಮ್ಮ ಹೃದಯದಲ್ಲಿ ಇರುತ್ತೆ. ಆಶ್ಚರ್ಯ ಆಗಬಹುದು ನಿಮಗೆ. ರಾಮಾಯಣ ಕಥೆಯನ್ನು ತಾವೆಲ್ಲ ಕೇಳಿರ್ತೀರಿ. ಹೇಗೆ ಆರಂಭವಾಯಿತು ರಾಮಾಯಣ? ಒಂದು ಶ್ಲೋಕ ರೂಪದ ಶೋಕದಿಂದ ಆರಂಭವಾಯಿತು ರಾಮಾಯಣ. ವಾಲ್ಮೀಕಿ ಮಹರ್ಷಿಗಳು ಸರಿಯೂ ನದಿಯಲ್ಲಿ ಬರ್ತಾ ಇದ್ದಾರೆ. ಒಬ್ಬ ಬೇಡ ಬಾಣವನ್ನು ಬಿಟ್ಟ. ಆ ಬಾಣ ಕ್ರೌಂಚ ಮಿಥುನದಲ್ಲಿ ಗಂಡು ಯಾವುದಿತ್ತೋ ಆ ಗಂಡಿಗೆ ತಾಗುತ್ತೆ. ಗಂಡು ಕೆಳಗೆ ಬೀಳಿ ವಿಲಪಿಸುತ್ತೆ. ಹೆಣ್ಣೂ ಸಹ ಅದರ ಮೈ ಮೇಲೆ ಬಿದ್ದು ತಾನೂ ಒದ್ದಾಡುತ್ತಾ ಆ ಕ್ಷಣದಲ್ಲಿ ತನ್ನ ಜೀವವನ್ನು ತೊರೆಯುತ್ತೆ. ಈ ಕ್ರೌಂಚ ಮಿಥುನಗಳ ಸಾವಿಗೆ ಕಾರಣನಾದ ಆ ಬೇಡನನ್ನು ಕುರಿತು ಶಾಪವನ್ನು ಕೊಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆ ಶಾಪವೇ ಶ್ಲೋಕವಾಯಿತು. ವಾಲ್ಮೀಕಿ ಮಹರ್ಷಿಗಳಿಗೆ ಯಾಕೆ ಅಷ್ಟು ನೋವಾಯಿತು? ಮಹರ್ಷಿಗಳು ಅವರು ಹರಿಷಡ್ವರ್ಗಗಳನ್ನು ಗೆದ್ದವರು, ಮನುಷ್ಯ ಕಲ್ಪಿಸಿಕೊಳ್ಳಬಹುದಾದಂಥ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಿದವರು. ಅಂತಹವರು ಯಾಕೆ ಶಾಪವನ್ನು ಕೊಟ್ಟರು ಅನ್ನೋ ಪ್ರಶ್ನೆ ಕೇಳಿದಾಗ ಅವರ ಹೃದಯ ಅದಕ್ಕೆ ಕಾರಣ. ಹೃದಯದ ಒಳಗೆ ಇರ್ತಕ್ಕಂಥ ಮಿದುಳು ಕಾರಣ. ಹೃದಯದ ಒಳಗೆ ಮಿದುಳಿರುತ್ತಾ ಇದೆ ಅನ್ನೋದು ಇವತ್ತು ಗೊತ್ತಾಗಿದೆ. ಅದುವೇ ಭಾವನಾತ್ಮಕ ಮಿದುಳು. ತಲೆಯ ಒಳಗೆ ಭೌತಿಕವಾಗಿ ಒಂದು ಮಿದುಳು ಅಂತ ನಾ ಹೇಳಿದೆ. ಆದರೆ ವಿಜ್ಞಾನಿಗಳು ಆ ಮಾತನ್ನು 100ಕ್ಕೆ 100ರಷ್ಟು ಒಪ್ಪಲ್ಲ. ಯಾಕಂದರೆ ತಲೆಯಲ್ಲಿ ಇರ್ತಕ್ಕಂಥ ಮಿದುಳು ಏನಿದೆ ಅದರಲ್ಲಿ ಎಡ ಅರೆಗೋಳ, ಬಲ ಅರೆಗೋಳ, ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್. ಎಡ ಅರೆಗೋಳ ಹಲವು ವಿಚಾರಗಳಲ್ಲಿ ಸ್ವತಂತ್ರ ತೀರ್ಮಾನವನ್ನು ತಗೊಳ್ಳುತ್ತೆ. ಬಲ ಅರೆಗೋಳ ಹಾಗೆಯೇ ಸ್ವತಂತ್ರ ತೀರ್ಮಾನ ತಗೊಳ್ಳುತ್ತೆ. ಆದರೆ ಕೆಲವು ವಿಚಾರಗಳಲ್ಲಿ ಎಡ ಮತ್ತು ಬಲ ಪರಸ್ಪರ ಸಂವಹನ ನಡೆಸಿ, ಮಾತುಕತೆ ನಡೆಸಿ, ಚರ್ಚೆ ನಡೆಸಿ ಏಕಾಭಿಪ್ರಾಯ ತೀರ್ಮಾನವನ್ನು ತಗೊಳ್ಳುತ್ತೆ. ಎಡ ಅರೆಗೋಳ ಏನು ಮಾಡುತ್ತೆ ಅಂತ ಕೇಳಿದ್ರೆ ಇದು ತಾರ್ಕಿಕ ಮಿದುಳು ಅಂತ ನಾವು ಕರೀತೇವೆ.
ಬಲ ಅರೆಗೋಳವನ್ನು ಭಾವನಾತ್ಮಕ ಮಿದುಳು ಅಂತ ಕರೀತೇವೆ. ತಾರ್ಕಿಕ ಮಿದುಳು ಅಂದರೆ ಲಾಜಿಕಲ್ ಬ್ರೈನ್. ಲಾಜಿಕ್, ತರ್ಕ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ, ವಿಶ್ಲೇಷಣೆ, ಗಣಿತ ಮತ್ತು ವಿಜ್ಞಾನ ಇದರ ಹೆಗ್ಗುರುತು. ಇದಕ್ಕೆ ಸಂಪೂರ್ಣ ಭಿನ್ನವಾದ ನಿಲುವನ್ನು ತರೆಯುತ್ತೆ ಬಲ ಅರೆಗೋಳ, ಭಾವನಾತ್ಮಕ ಮಿದುಳು. ಒಬ್ಬ ಮನುಷ್ಯನಲ್ಲಿ ಭಾವನೆಗಳು ಸಶಕ್ತವಾಗಿ ಬೆಳೆಯೋದಕ್ಕೆ ಕಾರಣವಾಗುವ ಭಾಗ ಇದು. ಸಾಹಿತ್ಯ, ಸಂಗೀತ, ನೃತ್ಯ, ಮುಖ್ಯವಾಗಿ ಮಾನವೀಯತೆಯಲ್ಲಿ ಮನುಷ್ಯನನ್ನು ತೊಡಗುವ ಹಾಗೆ ಮಾಡುವಂಥದ್ದು ಈ ಬಲ ಅರೆಗೋಳ. ಆದರೆ ಈ ಎರಡೂ ಅರೆಗೋಳಗಳು, ಇವುಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ನಾವು ಯಾವುದಕ್ಕೆ ಒತ್ತನ್ನು ಕೊಡಬೇಕು, ಯಾವುದನ್ನು ಬಿಟ್ಟು ಬಿಡಬೇಕು, ಬಹಳ ಗೊಂದಲ. ನನಗೂ ನಿಮಗೆ ಅಲ್ಲ, ನಮ್ಮ ಶಿಕ್ಷಣವೇತ್ತರು ಯಾರಿದ್ದಾರೋ ಅವರು ಅನುಭವಿಸ್ತಾ ಇರತಕ್ಕಂಥ ಗೊಂದಲ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಒಂದು ಸಲ ಗಮನಿಸಿ ನೋಡ್ತು ಅಂದರೆ ವಿಜ್ಞಾನಕ್ಕೆ, ಗಣಿತಕ್ಕೆ ಕೊಡುವ ಆದ್ಯತೆಯನ್ನು ಸಾಹಿತ್ಯಕ್ಕೆ, ಸಂಗೀತಕ್ಕೆ ಕೊಡ್ತಾ ಇಲ್ಲ. ಆದರೆ ಮನುಷ್ಯನ ಬದುಕಿನ ಗುರಿ ಏನು ಅಂತ ತಾವು ಕೇಳೋದಾದರೆ ಸವ್ಯಸಾಚಿಗಳಾಗೋದು. ಏನು ಸವ್ಯಸಾಚಿ ಅಂದರೆ, ಇದು ಅರ್ಜುನನಿಗೆ ಇರುವ 10 ಹೆಸರಲ್ಲಿ ಒಂದು. ಆತ ಬಲಗೈಯಿಂದ ಎಷ್ಟು ಚೆನ್ನಾಗಿ ಬಾಣವನ್ನು ಬಿಡಬಲ್ಲವನಾಗಿದ್ದನೋ ಅಷ್ಟೇ ಚೆನ್ನಾಗಿ ಎಡಗೈಯಿಂದ ಬಾಣವನ್ನು ಬಿಡಬಲ್ಲವನಾಗಿದ್ದ. ಹಾಗಾಗಿ ನಮ್ಮ ಶಿಕ್ಷಣದ ಉದ್ದೇಶ ಮಕ್ಕಳು ಬಲ ಅರೆಗೋಳವನ್ನು ಎಷ್ಟು ಚೆನ್ನಾಗಿ ಬಳಸಬಲ್ಲರೋ ಅಷ್ಟೇ ಚೆನ್ನಾಗಿ ಎಡ ಅರೆಗೋಳವನ್ನೂ ಬಳಸಬೇಕು. ಹಾಗಾಗಿ ಶಿಕ್ಷಣದ ಉದ್ದೇಶ ನಮ್ಮ ಮಕ್ಕಳು ಸವ್ಯಸಾಚಿಗಳಾಗುವ ದಿಶೆಯಲ್ಲಿ ಬೆಳೆಯಬೇಕು. ಆದರೆ ಹಾಗೆ ಬೆಳೀತಾ ಇದ್ದಾರಾ ಅಂತ ಕೇಳಿದ್ರೆ ನಾನಂತೂ ಖಚಿತವಾಗಿ ಹೇಳ್ತಿದ್ದೇನೆ, ಇಲ್ಲ. ಆದರೆ ನಿಮ್ಮ ಪೋದಾರ್ ಸಂಸ್ಥೆಯಲ್ಲಿ ಈ ಸರ್ವ ನಿಯಮಕ್ಕೆ ಒಂದು ವಿನಾಯಿತಿಯನ್ನು ನಾನು ಕಾಣ್ತಾ ಇದ್ದೇನೆ. ನಿಮ್ಮ ಸುಕೇಶ್ ಅವರು ಕಳೆದ ತಿಂಗಳು ನನ್ನನ್ನು ಭೇಟಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೇಸಿಗೆ ರಜೆಯ ಸಂದರ್ಭದಲ್ಲಿ ತಮ್ಮ ಅನುಭವ ಏನಾಗಿತ್ತು ಅದನ್ನೆಲ್ಲ ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ ಅಂತ ಹೇಳಿದಾಗ ಅದನ್ನು ನಾನು ನಂಬಲಿಲ್ಲ. ಆದರೆ ತಕ್ಷಣವೇ ಕೈಗೆ ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಟ್ಟಾಗ ಆಗ ನನಗೆ ಅನ್ನಿಸ್ತು, ಅರೆ ಹೌದಲ್ಲ, ಬರೆದಿದ್ದಾರೆ. ಹಾಗಾಗಿ ಆ ಪುಸ್ತಕವನ್ನು ತಗೊಂಡು ಮನೆಗೆ ಹೋಗಿ ಓದಿದಾಗ ನನಗೆ ಎಷ್ಟು ಸಂತೋಷವಾಯಿತು ಅಂದರೆ ಸರ್ವ ನಿಯಮಕ್ಕೆ ಒಂದಾದರೂ ಅಪವಾದ ಇದೆಯಲ್ಲ ಅನ್ನೋದು ನನಗೆ ಖುಷಿಯಾಯಿತು. ಗಣಿತ ಮತ್ತು ವಿಜ್ಞಾನವನ್ನು ಕಲಿಸ್ತಾ ಇದ್ದಾರೆ ಅವರು, ಅನುಮಾನವೇ ಇಲ್ಲ. ಆದರೆ ಅದರ ಜೊತೆಗೆ ಲೇಖನ ಕಲೆಗಳನ್ನು, ಮುಖ್ಯವಾಗಿ ಭಾವನೆಗಳನ್ನು, ಅಜ್ಜಿ ಮನೆಯಲ್ಲಿ ಏನೆಲ್ಲ ಖುಷಿಪಟ್ಟರೋ ಆ ಭಾವನೆಗಳನ್ನು, ಅಜ್ಜಿಯ ಪ್ರೀತಿಯನ್ನು ಮತ್ತೊಮ್ಮೆ ನೆನೆಸಿಕೊಂಡು ಅದನ್ನು ಅಕ್ಷರ ರೂಪಗಳಲ್ಲಿ, ಶಬ್ದದ ರೂಪಗಳಲ್ಲಿ, ಸಮಸ್ತ ಭಾವನೆಯನ್ನು ಕಾಗದದ ಮೇಲೆ ಇಳಿಸುವ ಕೆಲಸ ಇದೆಯಲ್ಲ, ಅದು ಈ ಬಲ ಅರೆಗೋಳ ಏನಿದೆ ಅದು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅಂತಹ ಕೆಲಸವನ್ನು ಈ ಶಾಲೆ ಮಾಡಿದೆ. ಅದಕ್ಕಾಗಿ ನನಗೆ ಬಹಳ ಬಹಳ ಸಂತೋಷವಾಗಿದೆ. ಈಗಷ್ಟೇ ನಾವು ಸೊಗಸಾದ ಯಕ್ಷಗಾನವನ್ನು ನೋಡಿದ್ವಿ. ಈ ಯಕ್ಷಗಾನ ಅಂತೂ ಎಡ ಅರೆಗೋಳ, ಬಲ ಅರೆಗೋಳ ಎರಡಕ್ಕೂ ಸರಿಸಮನಾಗಿ ಕೆಲಸ ಮಾಡುವಂಥ, ಕೆಲಸ ಕೊಡುವಂತಹ, ಪ್ರಚೋದಿಸುವಂತಹ, ಪರಿಪೂರ್ಣವಾಗಿ ಸವಾಲಿಗೆ ಒಡ್ಡುವಂತಹ ಒಂದು ಅಪರೂಪದ ಕಲೆ ಅದು. ತಾಳಕ್ಕೆ ಸರಿಯಾಗಿ ಕುಣಿಯಬೇಕು. ಎಡ ಅರೆಗೋಳ ಜಾಗೃತವಾಗಿರುತ್ತೆ. ಬಲ ಅರೆಗೋಳ ಯಾಕಂದರೆ ಯಕ್ಷಗಾನಕ್ಕೆ ಸಂಭಾಷಣೆ ಇಲ್ಲ. ಆ ಒಂದು ಕ್ಷಣಕ್ಕೆ ಸಂದರ್ಭ ನೋಡಿಕೊಂಡು ಮನಸ್ಸಿಗೆ ಬಂದಂಥ ಭಾವನೆಗಳನ್ನು ಶಬ್ದಗಳ ರೂಪದಲ್ಲಿ ಎಷ್ಟು ಸಶಕ್ತವಾಗಿ, ತಾರ್ಕಿಕವಾಗಿ ಅವರು ಮಂಡಿಸ್ತಾರೆ ಅಂದರೆ ಬಲ ಅರೆಗೋಳ 100ಕ್ಕೆ 100ರಷ್ಟು ಸಕ್ರಿಯವಾಗಿರುತ್ತೆ. ಎರಡೂ ಅರೆಗೋಳಗಳನ್ನು ಬೆಳೆಸುವಂತಹ
ಇಂತಹ ಒಂದು ಕಲೆಯನ್ನು ನಿಮ್ಮ ಶಾಲೆಯಲ್ಲಿ ನಿಮ್ಮ ಆಡಳಿತ ವರ್ಗದವರು ಮಕ್ಕಳ ಕೈಯಲ್ಲಿ ಮಾಡಿಸಿದ್ದಾರಲ್ಲ, ಅದು ನನಗೆ ತುಂಬ 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 ಸಂತೋಷವನ್ನು ಕೊಟ್ಟಿದೆ. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಎಡ ಅರೆಗೋಳ ಬಲ ಅರೆಗೋಳ ಎರಡಕ್ಕೂ ಸರಿ ಸಮಾನವಾದ ಆದ್ಯತೆಯನ್ನು ಕೊಡ್ತಾ ಇರೋದರಿಂದ ನನಗೆ ಅನ್ನಿಸುವ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಬಹಳ ಒಳ್ಳೆಯ ಶಾಲೆಗೆ ಸೇರಿಸಿದ್ದೀರಿ ಅಂತ ನನಗಂತೂ ಬಹಳ ಬಹಳ ಸಂತೋಷವಾಗಿದೆ. ಹಾಗಾಗಿ ಹೆತ್ತವರಾದ ನಿಮ್ಮನ್ನು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಪುಸ್ತಕದಲ್ಲಿ 40 ಮಕ್ಕಳ ಬರಹಗಳಿವೆ. ಆದರೆ 120 ಮಕ್ಕಳು ಬರಹಗಳನ್ನು ಬರೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು. ಹಾಗಾಗಿ ಭಾಗ 1 ಇವತ್ತು ಲೋಕಾರ್ಪಣೆಯಾಗಿದೆ. ಭಾಗ 2, ಭಾಗ 3 ಸಹ ಇಷ್ಟರಲ್ಲೇ ಲೋಕಾರ್ಪಣೆ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಇಲ್ಲಿ ಮಕ್ಕಳು ಬರೆದಂಥ ಲೇಖನಗಳು ಏನಿವೆ ಅವೆಲ್ಲವನ್ನು ಓದಿ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ನನಗೆ ಖುಷಿ ಕೊಟ್ಟಂಥ 2 ಲೇಖನಗಳ 2 ಸಾಲನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹೋಯ್ ಕುಂದಾಪುರ ಬಂತು ಮಾರಾಯಿರೆ ಲೇಖನವನ್ನು ಬರೆದ ಉನ್ನತಿ ಶೆಟ್ಟಿಯ ಲವಲವಿಕೆಯ ಭಾಷೆಯನ್ನು ನೋಡಿ. ಮಾರನೆಯ ದಿನ ಬೆಳಗ್ಗೆ 10 ಗಂಟೆಗೆ ನನ್ನ ಮುಖಕ್ಕೆ ಯಾರೋ ಟಾರ್ಚ್ ಬಿಟ್ಟಂತೆ ಅನ್ನಿಸ್ತು. ಬೆಳಿಗ್ಗೆ 10 ಗಂಟೆಗೆ ಟಾರ್ಚ್ ಬಿಟ್ರಂತೆ. ಕಣ್ಬಿಟ್ಟು ನೋಡಿದ್ರೆ ಸೂರ್ಯ ತಲೆ ಮೇಲೆ ಕುಂತಿದ್ದ. ನಮಗೆ ಆಶ್ಚರ್ಯವಾಯಿತು. ಏಕೆ ಅಂತೀರಾ? ಶಾಲೆ ಇರಬೇಕಾದ್ರೆ ಅಮ್ಮ 6 ಗಂಟೆಗೆ ಮಂಗಳಾರತಿ ಮಾಡಿ ಎಬ್ಬಿಸುತ್ತಿದ್ದರು. ಎಬ್ಬಿಸೋದು ಅಂದರೆ ಹೇಗೆ? ಅಡುಗೆ ಮನೆಯಿಂದಲೇ ಉನ್ನತಿ ಪುಟ್ಟಿ ಉನ್ನು ಎಂದು ಪ್ರೀತಿಯಿಂದಲೇ ಕರೀತಿದ್ರು. ಅದಕ್ಕೆ ಎದ್ರೋ ಬಚಾವ್. 2ನೇ ಸಲ ನೇರವಾಗಿ ನಮ್ಮ ಕೋಣೆಗೆ ಬಂದು ಚಾದ್ರ ಎಳೆದು ರಟ್ಟೆಗೆ ಕೈ ಹಾಕಿ ಎಬ್ಸೋದೆ. 7 ಖರ್ಚಿಗೆ ಬೇಕೋ ಅಮ್ಮ ಅಂತ ಮೈ ಮುರಿತಿದ್ರೆ ಕಥೆ ಅಷ್ಟೇ. ಅಮ್ಮನ ರೌದ್ರಾವತಾರಕ್ಕೆ ನಾನು ಎದ್ದವಳೆ ಓಡ್ತಿದ್ದೆ. ಆದರೆ ಇವತ್ತು ಅಮ್ಮ ಏನೂ ಹೇಳಲೇ ಇಲ್ಲವಲ್ಲ. ನನಗೆ ಬಹಳ ಖುಷಿ. ಭಾಷೆ ನೋಡ್ರಿ ಆ ಮಗುವಿಂದು ಎಷ್ಟು ಚೆನ್ನಾಗಿದೆ ಅದು. ಇಂತಹ ಮಗುವಿಗೆ ಅಗತ್ಯ ಪ್ರೋತ್ಸಾಹ ಸಿಕ್ತು ಅಂದರೆ ಎಷ್ಟು ಲವಲವಿಕೆಯಿಂದ ನಾವು ಕಾಣದಂತಹ ಅದ್ಭುತವಾದ ಲೋಕವನ್ನು ನಮ್ಮ ಕಣ್ಣ ಮುಂದೆ ತಂದಿಡುವ ಸಾಮರ್ಥ್ಯ ಇದೆಯಲ್ಲ ಆ ಮಗುವಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರಲ್ಲ ಈ ಶಾಲೆಯವರು, ಈ ಅಧ್ಯಾಪಕ ವರ್ಗದವರು, ಈ ಆಡಳಿತ ವರ್ಗದವರು, ಅವರನ್ನು ಅಭಿನಂದಿಸಬೇಕೋ ಬೇಡವೋ ನೀವೇ ಹೇಳಿ. ಇನ್ನೂ ಒಂದು ಅಕ್ಷೋಭ್ಯ ಎಸ್ ನಾಡಿಗ್ ಈ ಮಗು ಬರೆಯುತ್ತೆ, ಡೊಳ್ಳಿನ ಜೊತೆಗೆ ನನ್ನ ಹೃದಯವು ಧಬ್ 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 ಅನ್ನುತ್ತಿತ್ತು. ವೇದಿಕೆಯ ಮೇಲಿಟ್ಟ ಇನ್ನೊಂದು ಹೆಜ್ಜೆಯು ಇಡೀ ರಂಗಮಂದಿರಕ್ಕೆ ಕೇಳಿಸಿತು. ಎಡಕ್ಕೆ ಕುಣಿದು ಬಲಕ್ಕೆ ಕುಣಿದು 3 ಹೆಜ್ಜೆ ಹಿಂದೆ ಹೋಗಿ ಬಳಿರೇ ಬಾಪುರೇ ಮಜರೇ ಎಂದಾಗ ಈ ಪಾರ್ಥನ ಮಗನಾದ ಅಭಿಮನ್ಯುವನ್ನು ಪ್ರಶಂಸಿಸುವರೆ. ಈ ಭೀಷ್ಮರು ದ್ರೋಣರು ಅವರೇನು ವೀರಭಟರೋ ಅಥವಾ ಬರೇ ಹೊಗಳು ಭಟ್ಟರೋ ಮಕ್ಕಳ ಆಟಿಕೆಯಂತಿರುವ ಪದ್ಮವ್ಯೂಹವನ್ನು ಭೇದಿಸಿದ್ದಕ್ಕೆ ಇಂತಹ ಹೊಗಳಿಕೆಯೇ? ಈ ಭೀಷ್ಮ ದ್ರೋಣ ಕೃಪಾಚಾರ್ಯರು ಅವರೇ ಏಕೆ, ಸಾಕ್ಷಾತ್ ದುರ್ಯೋಧನ ದುಶ್ಯಾಸನದಿಗಳು ನನ್ನ ಎದುರಿಗೆ ಬರಲಿ. ನನ್ನ ಗುರು ಹಾಗೂ ಸ್ವಾಮಿ ಶ್ರೀಕೃಷ್ಣನ ಅನುಗ್ರಹ ಇರುವ ತನಕ ಯಾರೂ ನನಗೆ ಏನು ಮಾಡಲಾರರು ಎಂದು ಗರ್ಜಿಸಿದೆ. ನನ್ನ ಕೈಯಲ್ಲಿರುವುದು ದುಷ್ಟರ ಸಂಹಾರದ ಸಂಕೇತವಾದ ಮಹಾಧನಸ್ಸು ಇದು. ನನ್ನ ಬತ್ತಳಿಕೆಯಲ್ಲಿರುವುದು ದುಷ್ಟರ ಹೃದಯ ಭೇದಿಸುವ ಉಗ್ರ ಶರಗಳು ಇವು. ಜೈ ಕೃಷ್ಣ ಅಂತ ತಳಿರ ಕುಡಿಯೋಕ್ಕೆ ಶುರು ಮಾಡ್ತಾನೆ. ಅಂಚಿಗೆ ಬಂದುಬಿಟ್ಟಿರ್ತಾನೆ. ಇನ್ನೊಂದು ಹೆಜ್ಜೆ ಇಟ್ಟರೆ ಕೆಳಗೆ ಬಿದ್ದು ಕಾಲು ಮುರ್ಕೊಳ್ಳೋದು ಖಚಿತ. ಹೋ ಅಂತ ಕೂಗ್ತಾರೆ. ಆ ಆವೇಶದಲ್ಲೂ ಹೇಗೋ ತನ್ನನ್ನು ಸಾವರಿಸ್ಕೊಂಡು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತಗೊಂಡು ಕೈ ಕಾಲು ಮುರ್ಕೊಳ್ಳೋದನ್ನು ತಪ್ಪಿಸ್ಕೋತಾನೆ ಅಕ್ಷೋಭ್ಯ. ಎಷ್ಟು ಚೆನ್ನಾಗಿದೆ ಇದು.
ಇಬ್ಬರು ಮಕ್ಕಳ ಲೇಖನದ ಒಂದು 4 ಸಾಲನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಡೀ ಪುಸ್ತಕದಲ್ಲಿ ಮಕ್ಕಳು ಹೇಗೆಲ್ಲ ಬರೆದಿರಬಹುದು ಅನ್ನೋದನ್ನು ಕಲ್ಪಿಸ್ಕೊಳ್ಳಿ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡುಕೊಳ್ಳಿ. ಈ ಪುಸ್ತಕ ಬಹಳ ಸೊಗಸಾಗಿ ಮುದ್ರಣವಾಗಿದೆ. ಸುಮಾರು 20 ಪುಟಗಳ ವರ್ಣಚಿತ್ರಗಳಿವೆ. ಅದು ನನಗೆ ಖುಷಿಯನ್ನು ಕೊಟ್ಟಿದೆ. ಹಾಗೆಯೇ ಸುಮಾರು 340 ಪುಟಗಳಷ್ಟು ಮಕ್ಕಳು ಲೇಖನಗಳನ್ನು ಬರೆದಿದ್ದಾರೆ. 40 ಮಕ್ಕಳ ಲೇಖನ. ಹಾಗಾಗಿ ಅವನ್ನು ಓದಬೇಕು. ಈ ಮುಖಪುಟವನ್ನು ನೋಡ್ತಾ ಇದ್ದರೆ ಎಷ್ಟು ಮುದ್ದಾಗಿದೆ. ಇಷ್ಟು ಸೊಗಸಾದ ಪುಸ್ತಕವನ್ನು ನಮಗೆ ಕೊಟ್ಟಂಥ ಯಾಜಿ ದಂಪತಿಗಳನ್ನು ಇಲ್ಲಿ ಕೃತಜ್ಞತೆಯಿಂದ ನಾವು ಸ್ಮರಿಸ್ಕೋಬೇಕು. ಒಂದು ಪುಟ್ಟ ಮನವಿಯನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ. ದಯವಿಟ್ಟು 1 ಅಲ್ಲ 2 ಪುಸ್ತಕವನ್ನು ಕೊಂಡುಕೊಳ್ಳಿ. ಆ 2 ಪುಸ್ತಕವನ್ನು ನಿಮ್ಮ ಮನೆಯಲ್ಲಿ ನಡೆಯುವಂಥ ಮಂಗಳ ಕಾರ್ಯ ಇರುತ್ತಲ್ಲ, ಆ ಸಂದರ್ಭದಲ್ಲಿ ತೆಂಗಿನಕಾಯಿಯ ಬದಲು ಈ ಪುಸ್ತಕವನ್ನು ಇಟ್ಟು ಪುಸ್ತಕ ಬಾಗಿನ ರೂಪದಲ್ಲಿ ನೀವು ಕೊಟ್ಟರೆ ಗ್ರಂಥದಾನವನ್ನು ಮಾಡಿದಂತಹ ಪುಣ್ಯ ತಮ್ಮ ಪಾಲಿಗೆ ಬರುತ್ತೆ ಅಂತ ನನ್ನ ನಮ್ರ ಬೇಡಿಕೆ. ಬುಗುರಿ ವಿದ್ಯಾರ್ಥಿಗಳ ರಜೆಯ ರಸಾಯನ ನಿರೂಪಣೆ ಶ್ರೀಧರ ಭಟ್ಟ ನಿಟ್ಟೂರು ಅವರು. ಶ್ರೀಧರ್ ಅವರ ಶ್ರಮ ಏನಿದೆ ಅದನ್ನು ಮೆಚ್ಚಲೇಬೇಕು ನಾವು. ಪ್ರತಿಯೊಂದು ಲೇಖನವನ್ನು ಓದಿ ಇಂತಿಂಥ ಕಡೆ ತಪ್ಪಿದೆ, ಇದನ್ನು ತಿದ್ದಿ ಬರಿ ಅಂತ ಹೇಳಿ 1 ಅಲ್ಲ 2 ಅಲ್ಲ 8 ಅಲ್ಲ 10 ಸಲ ತಿದ್ದಿ ಬರೆಸಿದ್ದಾರೆ. ತಿದ್ದಿ ಬರೆಸೋದಕ್ಕೆ ತಾಳ್ಮೆ, ತಿದ್ದೋದಕ್ಕೆ ಈ ಮಕ್ಕಳ ತಾಳ್ಮೆ, 2ಕ್ಕೂ ಸಲಾಮ್. ಸುಕೇಶ್ ಅವರಲ್ಲಿ ಮನವಿ, ಸರ್ ಈ ವರ್ಷಕ್ಕೆ ಮಾತ್ರ ಇದನ್ನು ನಿಲ್ಲಿಸಬೇಡಿ. ಪ್ರತಿ ವರ್ಷವೂ ಇಂತಹ ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಮಕ್ಕಳ ಬಲ ಅರೆಗೋಳಕ್ಕೆ ಏನಿದೆ ಒಳ್ಳೆಯ ಕೆಲಸ ಕೊಟ್ಟಿದ್ದೀರಿ. ಹಾಗೆಯೇ ಎಡ ಅರೆಗೋಳಕ್ಕೂ ಕೆಲಸವನ್ನು ಕೊಡಿ. ಒಂದು ವಿಜ್ಞಾನ, ಒಂದು ಸಾಹಿತ್ಯ ಕೃತಿಯನ್ನು ವರ್ಷಕ್ಕೆ ನೀವು ತರೋದಾದರೆ ಇದು ಇಡೀ ನಾಡಿಗೆ ಒಂದು ಮಾದರಿಯಾಗುತ್ತೆ ಅನ್ನೋ ನನ್ನ ಅನಿಸಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ. ಹಾಗಾಗಿ ಮಕ್ಕಳಿಗೂ ಅವರ ಹೆತ್ತವರಿಗೂ, ಶ್ರೀಧರ ಭಟ್ಟ ಅಧ್ಯಾಪಕ ವರ್ಗದವರಿಗೂ, ಆಡಳಿತ ವರ್ಗದವರಿಗೂ, ಮುದ್ರಕರಿಗೂ, ಕೊಂಡು ಓದುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನನ್ನು ಕರೆಸಿ ಒಂದಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಕೇಶ್ ಅವರಿಗೆ, ಎಲ್ಲ ಆಡಳಿತ ವರ್ಗದವರಿಗೆ, ಅಧ್ಯಾಪಕದವರಿಗೆ ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ರಶಂಸನೀಯವಾಗಿ ಅವಲೋಕನ ನಡೆಸಿದ ಶ್ರೀಯುತರಿಗೆ ಧನ್ಯವಾದಗಳು. ಪ್ರಯತ್ನವಿದ್ದಲ್ಲಿ ಪ್ರೋತ್ಸಾಹವಿರದಿದ್ದರೆ ಪ್ರಯತ್ನಕ್ಕೆ ಫಲ ಸಿಗದು. ಸಾಧಿಸುವ ಛಲದ ಜೊತೆಗೆ ಚೈತನ್ಯ ಹೆಚ್ಚಿಸಲು ಪ್ರೋತ್ಸಾಹ ಬೇಕು. ಅಭಿನಂದನೆಯ ಚಪ್ಪಾಳೆ ಬೇಕು, ಹಾರೈಕೆ ಬೇಕು. ಈ ಹಿನ್ನೆಲೆಯಲ್ಲಿ ಬುಗುರಿ ತಂಡದ ಭಾವಿ ಸಾಹಿತ್ಯಾಂಕುರಗಳಿಗೆ ಅಭಿನಂದನೆ ನೀಡುವ ಸಮಯ. ಈ ಕಾರ್ಯದ ಜವಾಬ್ದಾರಿ ಶ್ರೀಮತಿ ಅಕ್ಷತಾ, ಕನ್ನಡ ಶಿಕ್ಷಕರು ಇವರಿಂದ. ಶುಭ ಸಂಜೆ. ಇಂದು ನಾವೆಲ್ಲರೂ ಒಂದು ಮಹತ್ವಪೂರ್ಣ ಕಾರ್ಯವನ್ನು ಸಾಕಾರಗೊಳಿಸಿದ್ದೇವೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ನಮ್ಮ ಶಾಲೆಯ ಮಕ್ಕಳು. ಅವರ ಇಂತಹ ಉನ್ನತ ಸಾಧನೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರಶಂಸೆ, ಬೆಂಬಲ ಅತ್ಯಂತ ಮುಖ್ಯವಾಗಿದೆ. ಮಗುವಿನ ಮೊದಲ ತಪ್ಪು ಹೆಜ್ಜೆಯಿಂದ ಹಿಡಿದು ಬೆಳೆದು ದೊಡ್ಡವರಾಗುವ ತನಕ ಅವರ ಪ್ರತಿ ಹೆಜ್ಜೆಯಲ್ಲೂ ಪ್ರಶಂಸೆ ನೀಡುವುದರಿಂದ ಅವರು ತಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಯತ್ನಿಸುವುದನ್ನು ಮತ್ತು ಹೊಸ ವಿಷಯಗಳನ್ನು ಕಲಿಯುವುದನ್ನು ಮುಂದುವರಿಸಲು ಉತ್ತೇಜಿಸಿದಂತಾಗ್ತದೆ. ಸಕಾರಾತ್ಮಕ ಬಲವರ್ಧನೆಯು ಮಕ್ಕಳು ಬೆಳವಣಿಗೆಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಅವರಲ್ಲಿ ಹುದುಗಿರುವ ಕಲೆಯನ್ನು ಹೊರಹಾಕಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ನಾವು ನಮ್ಮ ಮಕ್ಕಳ ಈ ಸಾಧನೆಗೆ ಅವರ ಬೆನ್ನು ತಟ್ಟಿ
ಪ್ರೋತ್ಸಾಹ ನೀಡುವ ಸಲುವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಂದು ಸಣ್ಣ ಪ್ರಯತ್ನವನ್ನು ಆರಂಭಿಸುತ್ತಿದ್ದೇವೆ. ಇದು ಅವರ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಲು ಒಂದು ಮೈಲುಗಲ್ಲಾಗಲಿ ಎಂದು ಆಶಿಸುತ್ತಾ ಮಕ್ಕಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ ಸೃಷ್ಟಿ ಕಂಗೊಂದಿ ಬದ್ರಿನಾಥ್ ಇವರು ಬರೆದ ಅನುಭವ ಕಥನ ಭಾರತದ ನೆಲ್ಲಿ, ನೇಪಾಳದ ಉಪ್ಪು. ವೇದಿಕೆ ಮೇಲಿರುವಂತಹ ಗಣ್ಯರು ಅವರನ್ನು ಕಾಣಿಕೆಯನ್ನು ಕೊಡುವುದರ ಮೂಲಕ ಅವನನ್ನು ಅಭಿನಂದಿಸಬೇಕಾಗ ಪಾರ್ವತಿ ಎನ್ ನಿಶಾನಿ ಮಠ್ ಅವರು ಬರೆದ ಕಥನ ಅಚ್ಚಿ ಮನೆ ಎಂಬ ಮಾಯಾನಗರಿ. ತನ್ವಿ ಹೆಲ್ಲೆಟ್ ಅವರು ಬರೆದ ಕಥನ ಮತ್ತೆ ಕಾಡುವ ಆ ದಿನಗಳು. ಯಶಸ್ವಿನಿ ಗೌಡ ಎನ್ ಅವರು ಬರೆದ ಅನುಭವ ಕಥನ ರಜೆಗೊಂದು ಸಲಾಂ. ಜ್ಞಾನವಿ ಎಸ್ ಅವರು ಬರೆದಂತಹ ಕಥನ ವಿರಾಮಕ್ಕೊಂದು ಅಲ್ಪ ವಿರಾಮ. ಚಿರಂತನ್ ಎಸ್ ಪಿ ಅವರು ಬರೆದ ಕಥನ ಮುಗಿಯದಿ ಪಯಣ. ಇಂಚರ ಪಿ ಅವರು ಬರೆದ ತಮ್ಮ ಅನುಭವದ ಕಥನ ಗೂಗಲ್ ಕುಮಾರಿ. ಕುಶಾಲ್ ಎಸ್ ಟಿ ಇವರು ಬರೆದ ಕಥನ ರಜೆಯ ಕತೆ ನನ್ನೂರಿನ ಜೊತೆ. ಸುರಕ್ಷಾ ಆರ್ ಇವರು ಬರೆದಂಥ ಕಥನ ಹೂಳೆತ್ತ ಬಂದೆ ಹೊಳಲ್ಕೆರೆಗೆ. ಖುಷಿ ಎಂ ಸಂಭಾವತ್ ಇವರು ಬರೆದಂಥ ಅನುಭವ ಕಥನ ಚೆನ್ನಗಿರಿ.